Hallelujah. Hallelujah. ನಿಮ್ಮೆಲ್ಲರಿಗೆ ಯೇಸುವಿನ ಮಧುನಾಮದಲ್ಲಿ ಈ ಮುಂಜಾನೆಯ ಆರಾಧನೆಗೆ ನಿಮಗೆ ಸ್ವಾಗತ ಮಾಡ್ತೇವೆ. ನಾವೆಲ್ಲರೂ ನಮ್ಮ ಕಣ್ಣ ಮುಚ್ಚುತ್ತಾ ಈ ಆರಾಧನೆಯನ್ನು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸೋಣ. ಪ್ರಿಯರೇ, ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೇ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ ತಂದೆ, ಯೇಸುವಿನ ಹೆಸರಿನ ಮುಂದೆ ಬರ್ತೇವೆ. ಈ ಸಮಯಕ್ಕೋಸ್ಕರ ನಿನ್ನ ಮುಂದೆ ಬರ್ತೇವೆ ತಂದೆ. ತಂದೆ, ಇಡೀ ವಾರವೆಲ್ಲ ನಮ್ಮನ್ನು ಕಾಪಾಡಿದ್ದಿ, ನಿನ್ನ ಚಿತ್ತದಲ್ಲಿ ನಡೆಸಿದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ, ನಿನ್ನ ಆರಾಧನೆಯಲ್ಲಿ ಬಂದಿರುವಾಗ ಈಗ ಅಪ್ಪ ಇವತ್ತು ನಿನ್ನ ಆರಾಧನೆಯನ್ನು ನಾವು ಆನಂದಿಸುವಂತೆ ಸಹಾಯ ಮಾಡ್ತೇವೆ, ಅದಕ್ಕೆ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ಶಕ್ತಿ ಮತ್ತು ನಿನ್ನ ಮಹಿಮೆಯ ತೋರಿಸ್ಬಿಡಕ್ಕೆ ನಾವು ಕಣ್ಣಾರೆ ಕಾಣ್ತೀವಿ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಚಿತ್ತದ ವಿರುದ್ಧವಾಗಿ ಹೇಳುವ ಎಲ್ಲ ಸೈತಾನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಅಪ್ಪ, ಇವತ್ತು ಆರಾಧನೆಯಲ್ಲಿ ನಿನ್ನ ಚಿತ್ತ ಮಾತ್ರ ನೆರವೇರಬೇಕು. ಎಲ್ಲ ಜನರು ಯಾರು ಕೇಳ್ತಾ ಇದ್ದಾರೆ, ಆ ವಾಕ್ಯವು ಅವರ ಹೃದಯದಲ್ಲಿ 100% ಫಲ ತರುತ್ತೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಮುಂದಿನ ಸ್ತುತಿ ಆರಾಧನೆಯ ಭಾಗ, ವಾಕ್ಯದ ಭಾಗ, ಮೇಜಿನ ಭಾಗ, ಕಾಣಿಕೆಯ ಭಾಗ ಎಲ್ಲವನ್ನೂ ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇವೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಒಂದು ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೆನ್. ಹಲ್ಲೆಲೂಯಾ. Hallelujah. ಈಗ ನಾವು ಆರಾಧನೆ ಮಾಡುವಾಗ ಮೊದಲನೇದಾಗಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬ ಹಾಡನ್ನು ಹಾಡುತ್ತಾ, ನಾವೆಲ್ಲರೂ ಹಾಡುಗಳನ್ನು ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಯೇಸು ಕ್ರಿಸ್ತನ ನಾಮವನ್ನು ಮತ್ತು ನಮ್ಮ ತಂದೆಯಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುತ್ತಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ. ಹಲ್ಲೆಲೂಯಾ, 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 ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ವಿಷವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿ ನಡೆಸುವುದು. ವಿಷವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿ ನಡೆಸುವುದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುತ್ತಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಆತನ ಪವಿತ್ರ ನಾಮವನ್ನು Hallelujah 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 ಮಹಿಮೆಯನ್ನು ಸಲ್ಲಿಸಿಯನ್ನು ನಮಿಸುವೆನು ಸ್ತೋತ್ರಕ್ಕೆ ಆತನೆಯು ಜ್ಞಾನು ಸ್ತುತಿ ಸ್ತೋತ್ರಕ್ಕೆ ಆತನೆ ನಾ ಸ್ತುತಿಸುವೆನು ನಾ ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿಯನ್ನು ನಮಿಸುವೆನು ಸ್ತೋತ್ರಕ್ಕೆ ಆತನೆಯು ಜ್ಞಾನು ಸ್ತೋತ್ರಕ್ಕೆ ಆತನೆಯು ಜ್ಞಾನಿ ನಾ ಸ್ತುತಿಸುವೆನು ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು ಆಪ್ರಿಯತೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು ಆಪ್ರಿಯತೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು ನಾ ಸ್ತುತಿಸುವೆನು ನಾ ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿಯನ್ನು ನಮಿಸುವೆನು ಸ್ತೋತ್ರಕ್ಕೆ ಆತನೆಯು ಜ್ಞಾನಿ ಸ್ತುತಿ ಸ್ತೋತ್ರಕ್ಕೆ ಆತನೆಯು ಜ್ಞಾನಿ ನಾ ಸ್ತುತಿಸುವೆನು ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಕರ್ತನ ನಂಬಿದ ದಿನದಿಂದಲೂ ಮಾಡಿದ ಉಪಕಾರಗಳೆಲ್ಲವನು ಯೋಚಿಸಲಾಗ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು ಯೋಚಿಸಲಾಗ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು ನಾ ಸ್ತುತಿಸುವೆನು ನಾ ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿಯನ್ನು ನಮಿಸುವೆನು ಸ್ತೋತ್ರಕ್ಕೆ ಆತನೆಯು ಜ್ಞಾನಿ ಸ್ತುತಿ ಸ್ತೋತ್ರಕ್ಕೆ ಆತನೆಯು ಜ್ಞಾನಿ Hallelujah Hallelujah. ನಮ್ಮ ಕರ್ತನಿಗೆ ನಾವು ಯಾವಾಗ್ಲೂ ಸ್ತೋತ್ರ ಮಾಡ್ತಾ ಇರ್ಬೇಕು ಪ್ರಿಯರೇ Hallelujah Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ಕರ್ತನಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ ಕರ್ತನೇ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ನಿನಗೆ
ನಿನ್ನ ಜನರನ್ನು ನಡೆಸಿದರಿ. ನೀ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ಪರಲೋಕ ಮಾನವ ನೀಡಿ ನಿನ್ನ ಜನರನ್ನು ನಡೆಸಿದೆ. ಪರಲೋಕ ಮಾನವ ನೀಡಿ ನಿನ್ನ ಜನರನ್ನು ಪೋಷಿಸಿದೆ. ಏನಂತೆ ಯಾರನ್ನು ನಿನ್ನ ಜನರನ್ನು ಪ್ರೀತಿಸಲು. ಏನಂತೆ ಯಾರು ನಿನ್ನ ಜನರನ್ನು ಪ್ರೀತಿಸಲು. ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ. ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಜಯದ ಜೀವನದ ಕುರಿತು ನಾವು ಘೋಷಣೆ ಮಾಡೋಣ ಪ್ರಿಯರೇ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ಜಯ ಉಂಟು, ನನಗೆ ಜಯ ಉಂಟು, ಜಯ ಉಂಟು. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ. ಏನೇನು ಕಷ್ಟ ಬಂದರು ನನಗೇನು
ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು. Hallelujah. Hallelujah. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚೋಣ ಪ್ರಿಯರೇ, ನಮ್ಮ ಕಣ್ಗಳ ಮುಚ್ಚುತ್ತಾ ಆ ಕರ್ತನಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಓ ಸ್ತೋತ್ರ ಯೇಸುವೇ, ರಾಜನೇ ನಿನಗೆ ಸ್ತೋತ್ರ.
ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿರ್ಣಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿರ್ಣಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು.
ಲಾಸ್ಟ್ ರಿಂದಾಲು ರಿಂದ ಲಾ 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 ರಿಂದಲ 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 ರಿಂದಾಲು ರಿಂದ ಲಾ 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 ರಿಂದಲ ರಿಂದಾಲು ರಿಂದಲ ಲಾ ಲಾ kala kala kulu kala 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 kulu 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 kala 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 kere 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 kala 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 kulu 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 zikala kala 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 ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರಾಮಿಲ್ಲ, ಯಾರಾದ್ರೂ ಕಾಯಿಲೆಯಲ್ಲಿದ್ರೆ ಇವಾಗ ನಾವು ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ಮೇಲೆ ನಿಮ್ಮ ನಂಬಿಕೆ ಇರಲಿ. ಆತನು ಗುಣ ಮಾಡುವಾತನಾಗಿದ್ದಾನೆ. ಸ್ವಸ್ಥತೆಯು ನಿಮ್ಮದಾಗಿದೆ, ಅದು ನಿಮ್ಮ ಸ್ವಾಸ್ಥ್ಯವಾಗಿದೆ. ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುಂದೆ ಬರ್ತೇವೆ ರಾಜ. ಒಂದು ಕುಟುಂಬವಾಗಿ ನಿಮ್ಮನ್ನು ಆರಾಧಿಸುವಂತ ಈ ಭಾಗ್ಯವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಇವರು ಯಾವುದೇ ಏರಿಯಾಲಿ ಇರ್ಬೋದು, ಯಾವುದೇ ಸ್ಥಳದಲ್ಲಿ ಇರ್ಬೋದು, ತಮ್ಮ ಮನೆಗಳಲ್ಲಿ ಇರ್ಬೋದು. ಅಪ್ಪ, ಇವಾಗ ಎಲ್ಲರೂ ಸೇರಿ ನಾವು ಆರಾಧನೆ ಮಾಡಿದಾಗ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ತಂದಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮ ಉತ್ತಮವಾದಂತ ಆರಾಧನೆಯನ್ನು ನೀನು ಮೆಚ್ಚುಗೆ ಹೊಂದಿದೆ, ಅದಕ್ಕಾಗಿ ಸ್ತೋತ್ರ. ಓ ವಂದನೆ ಅಪ್ಪ. ಅಪ್ಪ, ಇವಾಗ ಅವ್ರು ಪ್ರಾರ್ಥನೆ ಮಾಡುವಾಗ, ಇವಾಗ ಆರಾಧನೆ ಮಾಡಿದಾಗ ರಾಜ, ನಾನು ಪ್ರಾರ್ಥಿಸ್ತೇನೆ, ಯಾರ್ಯಾರು ಅವರ ದೇಹಗಳಲ್ಲಿ ರೋಗದಿಂದ ಇದ್ದಾರೋ ಅಪ್ಪ, ಯಾವುದೇ ಕಾಯಿಲೆ ಇರಲಿ, ಯಾವುದೇ ಆಯಾಸವಿರಲಿ, ಮನ ಮುರಿದವರಾಗಿದ್ದರೂ ಕೂಡ ಈ ಸಮಯದಲ್ಲಿ ಸ್ವಸ್ಥತೆಯನ್ನು ಘೋಷಿಸ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ರೋಗವೇ, ಕಾಯಿಲೆಯೇ, ನೋವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ದೇಹಗಳನ್ನು ಬಿಟ್ಟು ಓಡಿ ಹೋಗುವಂತ ಘೋಷಿಸ್ತೇವೆ. ಈ ಸಮಯದಲ್ಲಿ ನೀನು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಕ್ಕಾಗ್ತಾನೆ, ಆ ಅಧಿಕಾರವನ್ನು ಉಪಯೋಗಿಸ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವತ್ತು. ಹೌದು ತಂದೆ ಅಪ್ಪ, ಯೇಸುವಿನ ಬಾಸ್ತುಂಡೆಗಳಿಂದ ಅವರು ಗುಣವಾಗಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಸ್ವಸ್ಥತೆಯು ಅವರ ಜನ್ಮಸಿದ್ಧ ಹಕ್ಕಾಗಿದೆ, ಅದಕ್ಕಾಗಿ ಸ್ತೋತ್ರ. ನೀನು ಅವರ ಪಾಪಗಳನ್ನು ಕ್ಷಮಿಸಿ, ಅವರ ಅಪರಾಧಗಳನ್ನು ತೊಲಗಿಸಿ, ಅವರ ರೋಗಗಳನ್ನು ಸ್ವಸ್ಥ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಅವರ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ಅವರಿಂದ ಕಾಯಿಲೆ ದೂರ ಇಟ್ಟಿದೆ, ಅದಕ್ಕಾಗಿ ಸ್ತೋತ್ರ. ಯಾವುದೇ ವ್ಯಾಧಿಯು, ಯಾವುದೇ ಕಾಯಿಲೆ ಅವರ ಮನೆ ಹತ್ರ ಬರುವುದಿಲ್ಲ, ಅದಕ್ಕಾಗಿ ಸ್ತೋತ್ರ. ಓ ನಿನ್ನ ರಕ್ತಕ್ಕಾಗಿ ಸ್ತೋತ್ರ. ನಿನ್ನ ರಕ್ತ ಅವರನ್ನು ಕಾಪಾಡಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅದ್ಭುತಗಳು ಇದೇ ಸಮಯದಲ್ಲಿ ನಡೀತಾ ಇದ್ದಾವೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಸ್ತೋತ್ರ. ನೀನು ಅದ್ಭುತಗಳನ್ನು ಮಾಡುವಾತನಾಗಿದೆ, ಅದಕ್ಕಾಗಿ ಸ್ತೋತ್ರ. ನೀನು ನಿನ್ನೆ ಇದ್ದ ಹಾಗೆ ಇವತ್ತು ಸದಾ ಕಾಲಕ್ಕೂ ಇರುವಾತನಾಗಿದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ ಯೇಸುವೆ, ಸ್ತೋತ್ರ ರಾಜ. ಈ ಸಮಯದಲ್ಲಿ ಅವರು ಈ ಯೂಟ್ಯೂಬ್ ಮೂಲಕ ಆರಾಧನೆ ನೋಡುವಾಗ ಕರ್ತನ ಪುನರುತ್ಥಾನ ಶಕ್ತಿಯನ್ನು ಅನುಭವಿಸ್ತಾರೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ತಲೆಯಿಂದ ಅಂಗಾಲಿನವರೆಗೂ ಸ್ವಸ್ಥ ಶಕ್ತಿ ಅವರ ದೇಹದಲ್ಲಿ ಬಂದಿದೆ ಈ ಸಮಯದಲ್ಲಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ತಂದೆ ಅಪ್ಪ, ಈ ಅದ್ಭುತಗಳು, ಈ ಸ್ವಸ್ಥತೆಗಳು ನಿನ್ನ ಮಹಿಮೆಗಾಗಿ ಮಾತ್ರವಾಗಲಿ. ಬರುವಂತ ಸಮಯವನ್ನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ. ನಾವು ಆರಾಧನೆ ಮಾಡಿದ್ದ ಹಾಗೆ ಮುಂದೆ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವ ಹಾಗೆಯೂ ಕೂಡ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗಬೇಕು. ಕಾಣಿಕೆಯ ಸಮಯದಲ್ಲಿ, ವಾಕ್ಯದ ಸಮಯದಲ್ಲಿ, ವಾಕ್ಯವನ್ನು ಕೇಳುವಾಗ ನಿನ್ನ ಜನ ಹೃದಯವು ತೆರೆಯಲ್ಪಡಲಿ, ನಿನ್ನ ವಾಕ್ಯವನ್ನು ಹೊಂದಿಕೊಳ್ಳುವಂತೆ. ಓ ನಿನಗೆ ಸ್ತೋತ್ರ. ಸೈತನನ ಎಲ್ಲಾ ಯೋಜನೆಗಳು ಆವಾಗಲೇ ಲಯವಾಗಿದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಓ ನಿನಗೆ ಸ್ತೋತ್ರ. ಎಲ್ಲಾ ಮಹಿಮೆ ನಿನಗೇ ಸಲ್ಲಿಸ್ತೇವೆ, ಎಲ್ಲ ಆರಾಧನೆಯು ನಿನಗೇ ಮಾತ್ರ ಕರ್ತನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆ.
ಲಾರ್ಡ್. ನಾವು ಈಗ ಕರ್ತನ ಮೇಜಿನಲ್ಲಿ ಭಾಗಿಯಾಗುವಂತ ಸಮಯ ಇದಾಗಿದೆ. ಅದಕ್ಕಾಗಿ ನಾನು ನಿಮಗೋಸ್ಕರ ವಾಕ್ಯವನ್ನು ಓದುತ್ತೇನೆ. ದಯವಿಟ್ಟು ನೀವೆಲ್ಲರೂ ಇದನ್ನು ಧ್ಯಾನದಿಂದ ಕೇಳಿರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವಂತ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ನೀವೆಲ್ಲರೂ ಈ ಒಂದು ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕೋಸ್ಕರ ನೀವೆಲ್ಲರೂ ಕುಟುಂಬವಾಗಿ ಸೇರಿ ಈ ಒಂದು ಕ್ರಿಸ್ತನ ದೇಹ ರಕ್ತಕ್ಕೆ ಸೂಚನೆ ಆಗಿರುವಂತ ಈ ಒಂದು ದ್ರಾಕ್ಷಿ ರಸವನ್ನು, ಆತನ ದೇಹಕ್ಕೆ ಸೂಚನೆ ಆಗಿರುವಂತ ಈ ರೊಟ್ಟಿಯನ್ನು ನೀವು ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀರಿ ಅಂತ ನಾನು ನಂಬ್ತೇನೆ. ಈಗ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಭೆಯಾಗಿ ಈ ಒಂದು ಕರ್ತನ ಮೇಜಿನಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಸೊ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಮನೆಯಲ್ಲಿರುವಂತ ಈ ಒಂದು ದ್ರಾಕ್ಷಿ ರಸ ಮತ್ತು ರೊಟ್ಟಿಯನ್ನು ನೀವು ಕೂಡ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳ್ರಿ. ನಾವೆಲ್ಲರೂ ಒಪ್ಪಂದದಿಂದ ಪ್ರಾರ್ಥಿಸೋಣ ಅಂತ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ, ಈ ಒಂದು ಕರ್ತನ ಮೇಜಿನಲ್ಲಿ ನಾವೆಲ್ಲರೂ ಸಭೆಯಾಗಿ ಭಾಗಿ ಆಗುವಾಗ ಅಪ್ಪ ನಿನ್ನ ಪ್ರಸನ್ನತೆ ಇದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ. ಈ ಸಮಯದಲ್ಲಿ ಈ ಒಂದು ನಿನ್ನ ರಕ್ತಕ್ಕೆ ಸೂಚನೆ ಆಗಿರುವಂತ ಈ ಒಂದು ದ್ರಾಕ್ಷಿ ರಸವನ್ನು, ನಿನ್ನ ದೇಹಕ್ಕೆ ಸೂಚನೆ ಆಗಿರುವಂತ ಈ ರೊಟ್ಟಿಯನ್ನು ಕರ್ತನೆ ಅಪ್ಪ ನೀನು ಪ್ರತಿಷ್ಠಿಸಿದೆ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ. ಸ್ತೋತ್ರ ತಂದೆಯೇ, ನಿನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ ಎಂಬುದಾಗಿ ನೀನು ಹೇಳಿದ್ದಿ ಕರ್ತನೆ. ನಾವು ನೀನು ಶಿಲುಬೆ ಮೇಲೆ ಮಾಡಿ ಮುಗಿಸಿರುವಂತ ಕಾರ್ಯವನ್ನು ನಾವು ನೆನಪು ಮಾಡಿಕೊಂಡು ಕರ್ತನೆ, ನಾವು ಇದರಲ್ಲಿ ಭಾಗಿಯಾಗುವಾಗ ನಿನ್ನ ಸಮೃದ್ಧಿಯಾದಂತ ಜೀವವು, ನಾವು ನಿನ್ನ ಹೊಸ ಒಡಂಬಡಿಕೆಯಲ್ಲಿ ಇದ್ದಿದ್ದೇವೆ ಅನ್ನುವಂತ ಒಂದು ಖಚಿತತೆಯು ನಮಗೆ ಉಂಟಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ನೀನು ಯಜ್ಞದ ಕುರಿಯಾಗಿ ಒಂದೇ ಸಾರಿ ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಕೊಟ್ಟು, ಆ ನಿತ್ಯ ವಿಮೋಚನೆಯು ನಮಗೋಸ್ಕರ ನಿತ್ಯ ಬಾಧ್ಯತೆಯಾಗಿ ಕೊಟ್ಟಿದ್ದಿ ಎಂಬುದಾದಂತ ತಿಳುವಳಿಕೆಯಿಂದ ನಾವು ಇದರಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಸ್ತೋತ್ರ ತಂದೆಯೇ, ಸ್ತೋತ್ರ. ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನೀವು ಇದರಲ್ಲಿ ಭಾಗಿಯಾಗುವಾಗ ದಯವಿಟ್ಟು ಎಲ್ಲರೂ ನಿಮ್ಮ ಕೈಯಲ್ಲಿ ತೆಗೆದುಕೊಂಡ್ರ? ನಾವೆಲ್ಲರೂ ಒಟ್ಟಾಗಿ ಇದನ್ನು ಸೇವಿಸಿಕೊಳ್ಳೋಕ್ಕಿಂತ ಮುಂಚೆ ನಾವು ಕೆಲವು ವಾಕ್ಯಗಳನ್ನು ಘೋಷಣೆ ಮಾಡೋಣ. ಅದಾದ್ಮೇಲೆ ಎಲ್ಲರೂ ಒಟ್ಟಾಗಿ ಈ ಒಂದು ಕರ್ತನ ಮೇಜಿನಲ್ಲಿ ನಾವು ಒಟ್ಟಾಗಿ ಭಾಗಿಯಾಗೋಣ. ಎಲ್ಲರೂ ಸಿದ್ಧವಾಗಿದ್ದೀರಾ? ಓಕೆ, ನನ್ನೊಟ್ಟಿಗೆ ಈ ವಾಕ್ಯಗಳನ್ನು ಘೋಷಣೆ ಮಾಡ್ರಿ. ನಾನು ಯೇಸು ಕ್ರಿಸ್ತನಲ್ಲಿ ನಂಬುತ್ತೇನೆ. ನಾನು ಯೇಸು ಕ್ರಿಸ್ತನ ಮರಣ, ಉಣುವಿಕೆ, ಪುನರುತ್ಥಾನದಲ್ಲಿ ನಂಬುತ್ತೇನೆ. ನಾನು ಯೇಸು ಕ್ರಿಸ್ತನು ನನಗೋಸ್ಕರ ಆ ಶಿಲುಬೆ ಮೇಲೆ ಮಾಡಿ ಮುಗಿಸಿರುವಂತ
ಕಾರ್ಯದಲ್ಲಿ ನಂಬುತ್ತೇನೆ. ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ನನ್ನನ್ನು ಸೈತಾನನ ಕೈಯಿಂದ ಬಿಡುಗಡೆ ಮಾಡಿದ್ದಾನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪಾಪ, ಶಾಪ, ಬಡತನ ಮತ್ತು ಎಲ್ಲಾ ರೋಗದಿಂದ ಬಿಡುಗಡೆ ಹೊಂದಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ನೀತಿವಂತನಾಗಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ನೂತನ ಸೃಷ್ಟಿ ಆಗಿದ್ದೇನೆ. ಹಳೆದೆಲ್ಲ ಹೋಗಿ ಎಲ್ಲವೂ ನೂತನವಾಗಿದೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪರಿಶುದ್ಧನಾಗಿದ್ದೇನೆ. ನಾನು ಕರ್ತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನ ಪಾಪಗಳು ಶುದ್ಧೀಕರಿಸಲ್ಪಟ್ಟು ಕ್ಷಮಿಸಲ್ಪಟ್ಟಿವೆ. ಯೇಸು ಕ್ರಿಸ್ತನ ದೇಹದ ಮರಣದ ಮೂಲಕ ಈಗ ನಾನು ದೇವರ ಮುಂದೆ ನಿರ್ದೋಷಿಯಾಗಿಯೂ ನಿಷ್ಕಳಂಕನಾಗಿಯೂ ಪಾಪರಹಿತನಾಗಿಯೂ ಪರಿಶುದ್ಧನಾಗಿಯೂ ನಿಂತುಕೊಂಡಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಹೊಸ ಒಡಂಬಡಿಕೆಯಲ್ಲಿ ಸೇರಿದ್ದೇನೆ. ನಾವೆಲ್ಲರೂ ಒಟ್ಟಾಗಿ ಭಾಗಿಯಾಗೋಣ. ಆಮೆನ್. ಸ್ತೋತ್ರ. ಹಾಲೆಲೂಯ. ಈಗ ನಾವು ಕಾಣಿಕೆ ಕೊಡುವ ಸಮಯವಾಗಿದೆ. ಅದಕ್ಕೆ ನಾವೆಲ್ಲರೂ ನಮ್ಮ ಕೈಯಲ್ಲಿ ಕಾಣಿಕೆ ಇಟ್ಕೊಳ್ಳೋಣ ಮತ್ತು ಕಾಣಿಕೆಗೋಸ್ಕರ ನಾವು ಅರಿಕೆ ಮಾಡೋಣ. ಪ್ರಿಯರೇ, ನಾವೆಲ್ಲರೂ ಅರಿಕೆ ಮಾಡೋಣ. ನನ್ನಿಂದ ಹೇಳ್ರಿ. ಯೆಹೋವನು ನನ್ನ ಕುರುಬನು, ನನಗೆ ಯಾವ ಕೊರತೆ ಇಲ್ಲ. ನಾನು ಸಾಲ ತೆಗೆದುಕೊಳ್ಳೋದಿಲ್ಲ, ಆದರೆ ಅನೇಕ ದೇಶಗಳಿಗೆ ಸಾಲ ಕೊಡುವೆನು. ಯೆಹೋವ ಈರೇ ಎಲ್ಲವನ್ನು ಒದಗಿಸಿದ್ದಾನೆ. ನಾವೆಲ್ಲರೂ ಸಾಧ್ಯ ಬಹಳ ನಾಡುತ್ತಾ ನಮ್ಮ ಕಾಣಿಕೆಯನ್ನು ನಾವು ಕೊಡೋಣ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ. ಹೇಳಲು ಅಸಾಧ್ಯ ಅದ್ಭುತ ಮಾಡಿದವ ನೀವೇ, ಅಪ್ಪ ನೀವೇ. ಎಣಿಸಲಾಗದ ಅತಿಶಯ ಮಾಡಿದವ ನೀವೇ, ಅಪ್ಪ ನೀವೇ. ಹೇಳಲು ಅಸಾಧ್ಯ ಅದ್ಭುತ ಮಾಡಿದವ ನೀವೇ, ಅಪ್ಪ ನೀವೇ. ಎಣಿಸಲಾಗದ ಅತಿಶಯ ಮಾಡಿದವ ನೀವೇ, ಅಪ್ಪ ನೀವೇ. ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. Hallelujah. So take all the tithes and offerings in your hand. We will pray now. Shall we pray? Abba Father, in Jesus' name we come before you. Thank you. This is the day that the Lord has made. We will rejoice and be glad in it. We worship you.
with our offering. The seed which your children are sowing, Father, I pray this seed will be blessed, multiplied, it will be given back. Good measure, pressed down, shaken together, shall men will pour into the bosom. Also pray, Father, the tithers who are bringing the tithes, let the hand of God touch them, touch their salary. It will be blessed, it will be multiplied. You will meet all their needs according to your riches and glory through Christ Jesus. They shall be a blessing for all nations. Your word gives assurance. You will rebuke the devourer. Every unnecessary expenditure we declare you are not allowed in their house. In Jesus' name. Every medical bills, we rebuke you. You are not allowed in that house. In Jesus' name. Let them enjoy the salary what you are given. You will meet all the needs. Your name will be honored, exalted through their life. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. It's good to worship. It's good to have a communion together. ಮತ್ತು ಎಲ್ಲರೂ ಸೇರಿ ನಾವು ಆರಾಧನೆ ಮಾಡುವುದು ಮತ್ತು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದು ಒಳ್ಳೆಯದಾಗಿದೆ. We have not come together in one building, but we have not stopped the communion. ನಾವು ಒಂದೇ ಸ್ಥಳದಲ್ಲಿ ಒಂದೇ ಕಟ್ಟಡದಲ್ಲಿ ಸೇರಿ ಬರ್ಲಿಲ್ಲ, ಆದ್ರೂ ಕೂಡ ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದನ್ನು ನಿಲ್ಲಿಸಲಿಲ್ಲ. Let's listen to God's word. ಇವತ್ತು ನಾವು ವಾಕ್ಯವನ್ನು ಕೇಳ್ಕೊಳ್ಳೋಣ. Turn your Bible to Ephesians 2nd chapter verse 8. ನಿಮ್ಮ ಬೈಬಲ್ಗಳನ್ನು ನೀವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ ನಾವು 2ನೇ ಅಧ್ಯಾಯದಿಂದ 8ನೇ ವಾಕ್ಯವನ್ನು ಓದ್ಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. For by grace you are saved through faith. ಮತ್ತು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಾ. So Sunday mornings I have been teaching on grace, how to live by grace. ಮತ್ತು ರವಿವಾರ ಬೆಳಗ್ಗೆ ನಾನು ಆರಾಧನೆಯಲ್ಲಿ ಕೃಪೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. ನಾವು ಕೃಪೆಯಿಂದ ಹೇಗೆ ಜೀವಿಸಬೇಕು. Last few weeks I taught about rest, entering into the rest. ಮತ್ತು ಕಳೆದ ಕೆಲವು ವಾರಗಳಿಂದ ನಾನು ವಿಶ್ರಾಂತಿಯಲ್ಲಿ ಪ್ರವೇಶಿಸುವುದರ ಬಗ್ಗೆ ಕಲಿಸಿದ್ದೆ. It is a part of this grace teaching. ಮತ್ತು ಆ ಬೋಧನೆಯು ಈ ಕೃಪೆಯ ಬೋಧನೆಯ ಒಂದು ಭಾಗವಾಗಿ ಕಲಿಸಿದ್ದೆ. How to live by grace. ಕೃಪೆಯಿಂದ ಹೇಗೆ ಜೀವಿಸಬೇಕು. It is just like our salvation. ಇದು ನಮ್ಮ ರಕ್ಷಣೆಯ ಹಾಗೇನೆ ಇದೆ. How we are saved. ನಾವು ರಕ್ಷಣೆ ಹೇಗೆ ಹೊಂದಿದ್ವಿ. Not by our good works. ನಮ್ಮ ಪುಣ್ಯ ಕಾರ್ಯಗಳಿಂದ ಅಲ್ಲ. Grace provided it. ಕೃಪೆಯು ಅದನ್ನು ಒದಗಿಸಿತು. By faith we have taken it. ನಂಬಿಕೆಯಿಂದ ಅದನ್ನು ತಗೊಂಡಿದ್ವಿ. Hallelujah. Hallelujah. Then from where we got this faith? ಇವಾಗ ಈ ನಂಬಿಕೆ ಎಲ್ಲಿಂದ ಸಿಕ್ತು. In fact, I taught last week. ಕಳೆದ ವಾರ ನಾನು ಕಲಿಸಿದ್ದೆ. This faith is not ordinary faith. This faith is not a man's faith. ಈ ನಂಬಿಕೆಯು ಸಾಧಾರಣವಾಗಿರುವಂತಹ ನಂಬಿಕೆ ಅಥವಾ ಮನುಷ್ಯರ ನಂಬಿಕೆ ಅಲ್ಲ. This faith, we got it when we heard the word of God. ಈ ನಂಬಿಕೆಯನ್ನು ನಾವು ದೇವರ ವಾಕ್ಯವನ್ನು ಕೇಳಿದಾಗ ಅದನ್ನು ಹೊಂದಿಕೊಂಡಿದ್ವಿ. Somebody preached the word of God to us. We heard it. ಯಾರೊಬ್ರು ನಮಗೆ ದೇವರ ವಾಕ್ಯವನ್ನು ಸಾರಿದ್ರು, ನಾವು ಆ ವಾಕ್ಯವನ್ನು ಕೇಳಿದ್ವಿ. Word of God came in our heart. ಮತ್ತು ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬಂತು. Bible says faith comes by hearing the word of God. ಸತ್ಯವೇದ ಹೇಳ್ತಿದೆ, ವಾಕ್ಯವನ್ನು ಕೇಳುವುದರ ಮೂಲಕ ಪದೇ ಪದೇ ಕೇಳುವುದರ ಮೂಲಕ ನಂಬಿಕೆ ಬರ್ತದೆ. So you have a faith inside you. ನಿಮ್ಮೊಳಗೆ ನಂಬಿಕೆ ಇದೆ. This is a supernatural faith. ಅದು ಅನೈಸರ್ಗಿಕವಾಗಿರುವಂತಹ ನಂಬಿಕೆ. How you are saved? ನೀವು ರಕ್ಷಣೆ ಹೇಗೆ By ಹೊಂದಿದ್ರಿ. grace through faith. ನಂಬಿಕೆಯ ಮೂಲಕ ಕೃಪೆಯಿಂದ. And that faith is God's faith. God has put in your heart. ಮತ್ತು ಆ ನಂಬಿಕೆಯು ಅದು ದೇವರ ನಂಬಿಕೆಯಾಗಿದೆ. ದೇವರು ನಿಮ್ಮ ಹೃದಯದಲ್ಲಿ ಹಾಕಿದ್ದಾನೆ. So the same way, every blessing we are going to possess in our life. ಮತ್ತು ಅದೇ ರೀತಿಯಲ್ಲಿಯೇ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಶೀರ್ವಾದಗಳನ್ನು ಸ್ವಾಧೀನ It should be ಮಾಡಿಕೊಳ್ಳೋಣ. very clear for you. ಇದು ನಿಮಗೆ ಬಹಳ ಸ್ಪಷ್ಟವಾಗಿ ಇರಬೇಕು. Whatever you need, God has provided through His death, burial and resurrection. ನಿಮಗೆ ಬೇಕಾಗಿರುವುದು ಎಲ್ಲವನ್ನು ದೇವರು ತನ್ನ ಮರಣ, ಹುಣುವಿಕೆ, ಪುನರುತ್ಥಾನದ ಮೂಲಕ ಅದನ್ನು ಒದಗಿಸಿದ್ದಾನೆ. Grace provides it.
that God's faith which is in you, you are going to possess it. ಮತ್ತು ಕೃಪೆಯು ಎಲ್ಲವನ್ನು ಒದಗಿಸುತ್ತದೆ ಮತ್ತು ನಂಬಿಕೆಯ ಮೂಲಕ ಯಾವ ನಂಬಿಕೆ ನಿಮ್ಮೊಳಗಡೆ ಇದೆಯೋ ಆ ನಂಬಿಕೆಯಿಂದ ಅದನ್ನು ಸ್ವಾಧೀನ ಮಾಡ್ಕೊಳ್ತೀರಾ. That's why Paul says, ಅದಕ್ಕಾಗಿಯೇ ಪೌಲನು ಹೇಳ್ತಾನೆ, the life what now I live in this flesh, I live by the faith of the Son of the living God. ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಈ ಶರೀರದಲ್ಲಿ ಜೀವಿಸುವಂತ ಈ ಜೀವನವು ಅದು ದೇವ ಕುಮಾರನ ನಂಬಿಕೆಯಿಂದಲೇ ಜೀವಿಸ್ತೇನೆ. Hallelujah. Hallelujah. Say after me. ನನ್ನಿಂದ ಹೇಳ್ರಿ. The life what now I live in this flesh, I live by the faith of the Son of the living God. ನನ್ನಿಂದ ಕನ್ನಡದಲ್ಲಿ ಹೇಳ್ರಿ, ನಾನು ಈಗ ಈ ದೇಹದಲ್ಲಿ ಜೀವಿಸುವಂತದು ದೇವಕುಮಾರನ ನಂಬಿಕೆಯಿಂದಲೇ. Means Paul is telling how I got saved, same way I am living now. ಪೌಲನು ಹೇಳ್ತಾ ಇದ್ದಾನೇನಂದ್ರೆ, ನಾನು ಯಾವ ರೀತಿಯ ರಕ್ಷಣೆ ಹೊಂದಿದ್ದೇನೋ ಆ ರೀತಿಯಲ್ಲೇ ಇವಾಗ ಜೀವಿಸ್ತಾ ಇದ್ದೇನೆ. And the same way, let's read one more scripture, Colossians 2:6. ನಾವು ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ. As you have therefore received Christ Jesus the Lord, so walk ye in him. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. How you received Christ, the same way walk. ನೀವು ಹೇಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರೋ ಅದೇ ರೀತಿಯಲ್ಲಿ ನಡೆದುಕೊಳ್ಳಿರಿ. Hallelujah. Hallelujah. So salvation is a blessing. ರಕ್ಷಣೆ ಒಂದು ಆಶೀರ್ವಾದ. Grace provided it. ಕೃಪೆಯು ಅದನ್ನು ಒದಗಿಸಿತು. That supernatural faith in you has taken it. ನಿಮ್ಮೊಳಗೆ ಇರುವಂತ ಅನೈಸರ್ಗಿಕವಾದ ನಂಬಿಕೆಯಿಂದ ಅದನ್ನು ತಗೊಂಡಿದ್ದೀರಾ. This is a very practical lesson. ಈ ಒಂದು ಪಾಠ ಬಹಳ ಪ್ರಾಯೋಗಿಕವಾಗಿದೆ. Every blessing in your life, you are going to possess it. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಆಶೀರ್ವಾದಗಳನ್ನು ನೀವು ಸ್ವಾಧೀನ ಮಾಡ್ತೀರಾ. How grace is provided, we'll see the Bible. And by that God's faith in you, supernatural faith in you, you are going to possess it. ಮತ್ತು ಕೃಪೆಯು ಏನೆಲ್ಲ ಒದಗಿಸಿದೆ ಅಂತ ಸತ್ಯವೇದದಿಂದ ನೋಡ್ಕೊಳ್ಳೋಣ ಮತ್ತು ಏನೆಲ್ಲ ನಂಬಿಕೆಯಿಂದ ಅದನ್ನು ಸ್ವಾಧೀನ ಮಾಡ್ಕೊಳ್ತೀರಾ. Hallelujah. Hallelujah. So today I want to give one example about how to possess the blessings by faith. ಮತ್ತು ಇವತ್ತು ಆಶೀರ್ವಾದಗಳನ್ನು ನಂಬಿಕೆಯಿಂದ ಹೇಗೆ ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಒಂದು ಉದಾಹರಣೆಯನ್ನು One ಕೊಡ್ತೇನೆ. particular teaching. ಒಂದು ತರದ ಬೋಧನೆ. Means how to get your life partner. ಹೇಗೆ ನಿಮ್ಮ ಜೀವನ ಸಂಗಾತಿಯನ್ನು ಪಡೆದುಕೊಳ್ಳುವುದು. All those who are not married, you should listen. ಯಾರ್ಯಾರಿಗೆ ಮದುವೆ ಆಗಿಲ್ಲವೋ ನೀವು ಕೇಳಬೇಕು. Even children, you should listen. You should learn this truth. ಮಕ್ಕಳು ಕೂಡ ಕೇಳಿರಿ, ಯಾಕಂದ್ರೆ ನೀವು ಈ ಸತ್ಯವನ್ನು ಕಲಿಬೇಕು. Parents, I want you to learn this truth. ತಂದೆ ತಾಯಂದಿರೇ, ನೀವು ಕೂಡ ಈ ಸತ್ಯವನ್ನು ಕಲಿಬೇಕು. If you learn this truth, settling your children will be very easy for you. ನೀವು ಈ ಸತ್ಯವನ್ನು ಕಲ್ತ್ರೆ ನಿಮ್ಮ ಮಕ್ಕಳ ಮದುವೆ ಮಾಡುವುದು ಕೂಡ ನಿಮಗೆ ಬಹಳ ಸುಲಭವಾಗ್ತದೆ. Hallelujah. Hallelujah. May 10th, 1996, I was married. 1996ರಲ್ಲಿ ಮೇ 10ನೇ ತಾರೀಕಿಗೆ ನನ್ನ ಮದುವೆ ಆಯ್ತು. So today is our wedding anniversary. ಮತ್ತು ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ. We have completed 24 years. ನಮಗೆ ಮದುವೆಯಾಗಿ 24 ವರ್ಷ ಆಗಿದೆ. When I got saved at the age of 17 years. ನನಗೆ 17ನೇ ವರ್ಷದ ವಯಸ್ಸಿನವನಾಗಿದ್ದಾಗ ರಕ್ಷಣೆ ಆಯ್ತು. I learned from the Bible how to marry, whom I should marry, how I should take decisions. ಮತ್ತು ನಾನು ಕಲಿತೆ ಸತ್ಯವೇದದಿಂದಲೇ ಏನಂದ್ರೆ ಯಾರಿಗೆ ಮದುವೆ ಆಗ್ಬೇಕು, ಹೇಗೆ ಮದುವೆ ಆಗುವುದರಲ್ಲಿ ನಿರ್ಧಾರಗಳನ್ನು ತಗೊಳ್ಬೇಕು. When I was 17 years only, I learned it. ನಾನು ಈ ಸಂಗತಿಗಳನ್ನೆಲ್ಲ 17 ವರ್ಷದವನಾಗಿದ್ದಾಗಲೇ ಕಲಿತೆ. If you learn it from the Bible, it becomes very easy. ನೀವು ಸತ್ಯವೇದದಿಂದ ಕಲಿತ್ರೆ ಅದು ಸುಲಭವಾಗ್ತದೆ. Grace provides. ಯಾಕೆಂದ್ರೆ ಕೃಪೆಯು ಒದಗಿಸ್ತದೆ. Hallelujah. Hallelujah. So no need for you to struggle, no need for you to run pillar to post to find a life partner. It is so easy. Grace provides. ನೀವು ಕಷ್ಟಪಡುವುದು, ಆ ಕಡೆ ಈ ಕಡೆ ಓಡಿ ಓಡಿ ಹುಡುಕೋದು ಅದೆಲ್ಲ ಬೇಕಾಗಿಲ್ಲ. ನಿಮ್ಮ ಜೀವನ ಸಂಗಾತಿಯನ್ನು ದೇವರು ತಾನೇ ಒದಗಿಸ್ತಾನೆ. Now God is not thinking how to give you a life. Where is your life partner? ಇವಾಗ ದೇವರು ನಿಮ್ಗೆ ಹೇಗೆ ಜೀವನ ಸಂಗಾತಿಯನ್ನು ಕೊಡ್ಬೇಕು, ಎಲ್ಲಿ ಅಂತ ಹುಡುಕ್ತಾ ಇಲ್ಲ. God has already blessed you with a life partner.
ದೇವರು ನಿನಗೆ ಜೀವನ ಸಂಗಾತಿಯೊಟ್ಟಿಗೆ ಆವಾಗಲೇ ಆಶೀರ್ವದಿಸಿದ್ದಾನೆ. Before the foundation of the world, He already decided it. ಈ ಲೋಕವನ್ನು ನಿರ್ಮಿಸುವ ಮೊದಲೇ ಆತನು ನಿರ್ಧಾರ ಮಾಡಿದ್ದಾನೆ. Before He created sun, moon and stars, earth, He already thought about you, whom you should marry. ಸೂರ್ಯ ನಕ್ಷತ್ರ ಚಂದ್ರಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮೊದಲೇ ನಿನ್ನ ಬಗ್ಗೆ ಆತನು ಯೋಚನೆ ಮಾಡಿದ್ದ. ನೀನು ಯಾರಿಗೆ ಮದುವೆ ಆಗಬೇಕು ಅಂತ ಆತನು ನಿರ್ಧಾರ And ಮಾಡಿದ. all the blessings what you need, He decided it. ಮತ್ತು ನಿನಗೆ ಬೇಕಾಗಿರುವಂತ ಎಲ್ಲಾ ಆಶೀರ್ವಾದಗಳನ್ನು ಕೂಡ ಆತನು ನಿರ್ಧರಿಸಿದ್ದಾನೆ. And blessed you in Christ Jesus. ಯೇಸು ಕ್ರಿಸ್ತನಲ್ಲಿ ಎಲ್ಲಾ ಆಶೀರ್ವಾದಗಳಿಂದ ಅವಾಗಲೇ ಆಶೀರ್ವದಿಸಿದ್ದಾನೆ. Hallelujah. Hallelujah. Now where is Christ Jesus? ಇವಾಗ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? He is in you. ಆತನು ನಿಮ್ಮೊಳಗಡೆ ಇದ್ದಾನೆ. So where is your life partner? ಇವಾಗ ನಿಮ್ಮ ಜೀವನ ಸಂಗಾತಿ ಎಲ್ಲಿದ್ದಾರೆ? Hello. Don't search in shadi.com. shadi.com ಅಲ್ಲಿ ಹುಡುಕ್ಬೇಡ್ರಿ. He is in you. ನಿಮ್ಮೊಳಗಡೆ ಇದ್ದಾನೆ. She is in you. ಆಕೆಯು ನಿಮ್ಮೊಳಗಡೆ How ಇದ್ದಾಳೆ. to bring it out in the natural realm? How can I see it? ಹೇಗೆ ನಾನು ಕಣ್ಣಿಗೆ ಕಾಣುವಂತ ಲೋಕದಲ್ಲಿ ತರಬಹುದು? For that only I am there to teach. ಅದಕ್ಕಾಗಿ ಇವತ್ತು ನಾನು ಕಲಿಸುವವನಾಗಿದ್ದೇನೆ. I took one decision in my life. ನಾನು ನನ್ನ ಜೀವನದಲ್ಲಿ ಒಂದು ನಿರ್ಧಾರ I ತಗೊಂಡೆ. said, God, my marriage should be a testimony. ನಾನು ಹೇಳಿದೆ, ದೇವರೇ ನನ್ನ ಮದುವೆಯು ಒಂದು ಸಾಕ್ಷಿ ಆಗಿರ್ಬೇಕು And I should preach on my marriage. ಮತ್ತು ನನ್ನ ಮದುವೆಯ ಬಗ್ಗೆ ನಾನು ಸಾರಬೇಕು. I should keep on preaching how God blessed me, how biblical it is, how to pray, how to seek God, how to wait on the Lord. Everything I should speak with my personal testimony. ನಾನು ಪ್ರಾರ್ಥನೆ ಮಾಡಿದ್ದೇನೆಂದ್ರೆ, ದೇವರೇ ನನ್ನ ಮದುವೆ ಇಂತ ಸಾಕ್ಷಿ ಆಗಿರ್ಬೇಕು ಅನ್ನಂದ್ರೆ ಹೇಗೆ ದೇವ್ರು ನನಗೆ ಸಹಾಯ ಮಾಡಿದ್ನು, ಸತ್ಯವೇದದ ಪ್ರಕಾರ ಹೇಗೆ ಸಹಾಯವನ್ನು ಹೊಂದ್ಕೊಂಡೆ ಮತ್ತು ಹೇಗೆ ಎಲ್ಲ ಆಯ್ತು ಅಂತ ನಾನು ಕಲಿಸುವಂತದ್ದಾಗಿರ್ಬೇಕು. I told you, your life partner is there in your spirit. ನಾನ್ ನಿಮ್ಗೆ ಹೇಳಿದ್ದೆ, ನಿಮ್ಮ ಜೀವನ ಸಂಗಾತಿಯು ಸಹಭಾಗಿಯು ನಿಮ್ಮ ಆತ್ಮದಲ್ಲಿ ಇದೆ. Bible is a spiritual mirror. ಮತ್ತು ಸತ್ಯವೇದವು ಆತ್ಮಿಕವಾಗಿರುವ ಕನ್ನಡಿ Do ಆಗಿದೆ. you want to know who is that person? ಆ ವ್ಯಕ್ತಿ ಯಾರು ಅಂತ ನೀವು ತಿಳ್ಕೊಳ್ಬೇಕಾ? You have to read Bible. ಅದಕ್ಕಾಗಿ ನೀವು ಬೈಬಲ್ ಅನ್ನು You ಓದ್ಬೇಕು. have to find out from the Bible. ಬೈಬಲ್ ಇಂದಲೇ ನೀವು ತಿಳ್ಕೊಳ್ಬೇಕು. When we say finding out life partner, there are two things are there. ನಾವು ಜೀವನ ಸಂಗಾತಿಯನ್ನು ಹೇಗೆ ಹುಡುಕೊಳ್ಬೇಕು, ಗುರುತಿಸಬೇಕು ಅಂತ ಇರುವಾಗ ಎರಡು ವಿಷಯಗಳಿವೆ. You should know what is written, the will of God, what is written. ನೀವು ಮೊದಲು ದೇವರ ಚಿತ್ತ ಏನಾಗಿದೆ, ಏನು ಬರೆಯಲ್ಪಟ್ಟಿದೆ ಅಂತ ತಿಳ್ಕೊಳ್ಬೇಕು. And also you will know the will of God which is not written. ಮತ್ತು ಯಾವ ದೇವರ ಚಿತ್ತ ಬರೆಯಲ್ಪಟ್ಟಿಲ್ಲವೋ ಅದನ್ನು ಕೂಡ ನೀವು ತಿಳ್ಕೊಳ್ತೀರಾ. The will of God which is written, if you neglect it, you will not know the will of God which is not written. ಯಾವ ಚಿತ್ತವು ಬರೆಯಲ್ಪಟ್ಟಿದೆಯೋ ಅದನ್ನು ನೀವು ಅಲಕ್ಷ್ಯ ಮಾಡಿದ್ರೆ, ಯಾವ ದೇವರ ಚಿತ್ತವು ಬರೆಯಲ್ಪಟ್ಟಿಲ್ಲವೋ ಅದನ್ನು ನೀವು ಅರ್ಥ ಮಾಡ್ಕೊಳ್ಳುವುದಿಲ್ಲ. What is the written will of God? ದೇವರ ಬರೆಯಲ್ಪಟ್ಟಿರುವಂತ ಚಿತ್ತ ಯಾವುದು? Whom you should marry. ನೀವು ಯಾರನ್ನು ಮದುವೆ ಆಗ್ಬೇಕು? I am a pastor for many years. ನಾನು ಅನೇಕ ವರ್ಷಗಳಿಗಾಗಿ ಸಭಾಪಾಲಕನಾಗಿದ್ದೇನೆ. I have counseled many people. ಅನೇಕ ಜನರಿಗೆ ನಾನು ಸಲಹೆಗಳನ್ನು ಕೊಟ್ಟಿದ್ದೇನೆ. Many marriages I have done. ಅನೇಕ ಮದುವೆಗಳನ್ನು ನಾನು So ಮಾಡಿಸಿದ್ದೇನೆ. when I am talking, I talk with experience. ನಾನು ಮಾತನಾಡುವಾಗ ನಾನು ಅನುಭವದಿಂದಲೇ ಮಾತನಾಡ್ತೇನೆ. Some people tell, I will pray about the proposal. They will say, yes, this is the will of God. Next week they will tell, no, this is not the will of God. ಕೆಲವು ಜನರು ಅವ್ರಿಗೆ ಹೋಗಿ ನಾವು ಮದುವೆ ಮಾತನ್ನು ಹೋಗಿ ಹೇಳಿದಾಗ ಅವ್ರು ಹೇಳ್ತಾರೆ, ಇವರೇ ಅಂತ ದೇವರ ಚಿತ್ತವಾಗಿದೆ ಅಂತ ಅವಾಗ್ಲೇ ಹೇಳ್ಬಿಡ್ತಾರೆ. ಮತ್ತೆ ಮುಂದಿನ ವಾರ ಹೋಗಿ ಭೇಟಿಯಾದಾಗ ಇಲ್ಲ ಅಂತ ಹೇಳ್ತಾರೆ. Within 1 week, will of God will change. ಒಂದೇ ವಾರದಲ್ಲಿ ಅವ್ರಿಗಾಗಿ ದೇವರ ಚಿತ್ತ I ಬದಲಾಗ್ತದೆ. don't criticize anybody. ನಾನು ಯಾರಿಗೂ ಟೀಕೆ The ಮಾಡುವುದಿಲ್ಲ. reason is they didn't understand the word of God. ಅಲ್ಲಿ ಕಾರಣ ಏನಂದ್ರೆ ಅವರು ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳಿಲ್ಲ. So what is the written will of God? ಇವಾಗ ದೇವರ ಬರೆಯಲ್ಪಟ್ಟಿರುವಂತ ಚಿತ್ತ ಏನು? 2 Corinthians 6th chapter. ನಾವು ಓದ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ Verse 14. 14ನೇ ವಾಕ್ಯ. 2 Corinthians 6:14. 2ನೇ ಕೊರಿಂಥ 6ನೇ ಅಧ್ಯಾಯ 14ನೇ ವಾಕ್ಯ. Be not unequally yoked together with unbelievers. For what fellowship has righteousness with unrighteousness? And what communion has light with darkness? ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? Hallelujah. Hallelujah. Okay, he says, if you are a believer, you are a born again believer, you should not marry a unbeliever. ಇಲ್ಲಿ ಏನ್
ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಆಗಿದ್ರೆ ನೀವು ಅವಿಶ್ವಾಸಿಗಳಿಗೆ ಮದುವೆ ಆಗ್ಬಾರ್ದು. No, you mean to say we should marry only Christians? ನೀವ್ ಏನ್ ಹೇಳ್ತಾ ಇದ್ದೀರಾ? ಏನು ನಾವು ಕ್ರೈಸ್ತರಿಗೆ ಮಾತ್ರ ಮದುವೆ ಆಗ್ಬೇಕಾ? 21st century, you are talking, you are a religious fanatic. 21ನೇ ಶತಮಾನ ಆಗಿದೆ ಇದು. ನೀವು ಒಂದು ಧಾರ್ಮಿಕವಾಗಿರುವಂತ ಹುಚ್ಚರ ತರ ಮಾತಾಡ್ತಾ No, ಇದ್ದೀರಾ. I am not talking about religion. ಇಲ್ಲ ನಾನು ಧರ್ಮದ ಬಗ್ಗೆ ಮಾತಾಡ್ತಾನೆ ಇಲ್ಲ. Hallelujah. If you are born again believer, you should marry only a born again believer. ನೀವು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಆಗಿದ್ರೆ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗೆ ಮದುವೆ ಆಗ್ಬೇಕು. Can I marry any Christian? ನೀವ್ ಕೇಳ್ಬೋದು, ನಾನು ಯಾವ ಕ್ರೈಸ್ತರಿಗೂ ಮದುವೆ ಆಗ್ಬೋದಾ? I say no, firm no. ನಾನು ದೃಢವಾಗಿ ಇಲ್ಲ ಅಂತ If ಹೇಳ್ತೇನೆ. the person is born again, you can marry. Otherwise, you should not marry. ಆ ವ್ಯಕ್ತಿಯು ಹೊಸದಾಗಿ ಹುಟ್ಟಿದ್ರೆ ಆ ವ್ಯಕ್ತಿಗೆ ನೀವು ಮದುವೆ It ಆಗ್ಬೋದು. doesn't matter whether he is a Christian or from any religion. Unless the person is born again, you cannot marry, because spiritually they are dead. Spiritually you are alive. ಆ ವ್ಯಕ್ತಿಯು ಕ್ರೈಸ್ತರಾಗಿದ್ರು ಕೂಡ, ಅವಿಶ್ವಾಸಿಗಳಾಗಿದ್ರು ಕೂಡ, ಅಥವಾ ಅವರು ಯಾವುದೇ ಬೇರೆ ಧರ್ಮದಿಂದ ಇದ್ರು ಕೂಡ ಅವರಿಗೆ ನೀವು ಮದುವೆ ಆಗಕ್ಕಾಗಲ್ಲ. ಯಾಕೆಂದ್ರೆ ಅವರು ಆತ್ಮಿಕವಾಗಿ ಸತ್ತವರಾಗಿದ್ದಾರೆ, ನೀವು ಆತ್ಮಿಕವಾಗಿ ಜೀವಂತರಾಗಿದ್ದೀರಾ. You can marry a man or girl from any background, no problem. ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿರುವಂತ ಹುಡುಗ ಅಥವಾ ಹುಡುಗಿಗೆ ಮದುವೆ ಆಗ್ಬೋದು. Any religion, no problem. ಯಾವುದೇ ಧರ್ಮದ ಹಿನ್ನೆಲೆಯಿಂದ ಪರವಾಗಿಲ್ಲ. But they should be a born again person. ಆದರೆ ಅವರು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ You know, ಆಗಿರ್ಬೇಕು. when the people fall in love, they don't listen to father, mother, pastors. They say, my will, I will do it. ಯಾವಾಗ ಜನರು ಪ್ರೀತಿಯಲ್ಲಿ ಬಿದ್ದು ಸಂಬಂಧದಲ್ಲಿ ಇರ್ತಾರೋ ಅವರು ಹೇಳ್ತಾರೆ, ಅಪ್ಪ ಅಮ್ಮ ಮಾತು ಕೇಳುವುದಿಲ್ಲ, ಸಭಪಾಲಕರ ಮಾತು ಕೇಳುವುದಿಲ್ಲ. ಅವ್ರು ಹೇಳ್ತಾರೆ, ನನ್ ಚಿತ್ತ ನಾನೇ ಮಾಡ್ತೇನೆ. They have become too smart. ಅವಾಗ ಅವ್ರು ಬಹಳ ಜ್ಞಾನಿಗಳ ಹಾಗೆ ಮಾತಾಡ್ತಾರೆ. Oh, they will plan such a wonderful sketch, no? They plan and somehow they'll get married. ಹೇಗೋ ಬುದ್ಧಿವಂತರ ತರ ಮಾತಾಡಿ, ಹೇಗೋ ಒಂದು ಯೋಜನೆಯನ್ನು ಮಾಡಿ, ಪ್ಲಾನ್ ಮಾಡಿ ಮದುವೆ ಆಗ್ತಾರೆ. No force. ಅವ್ರಿಗೆ ಏನು ಒತ್ತಾಯ ಇಲ್ಲ. You marry whomever you want. ನೀವ್ ಯಾರಿಗ್ ಬೇಕು ಅವರಿಗೆ ಮದುವೆ If ಆಗ್ಬೋದು. you are born again believer, you should marry a born again believer. ಆದ್ರೆ ನೀವು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಆಗಿದ್ರೆ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗೆ ಮದುವೆ That ಆಗ್ಬೇಕು. is equal yoking. ಅದು ಸಮಾನವಾಗಿ ಇಜ್ಜೋಡು ಆಗುವುದು. I will make it very clear. If you are a tongue-talking believer, you should marry a tongue-talking believer. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಕೇಳ್ರಿ, ನೀವು ಅನ್ಯ ಭಾಷೆಗಳನ್ನು ಆಡುವಂತ ವಿಶ್ವಾಸಿ ಆಗಿದ್ರೆ ಅನ್ಯ ಭಾಷೆಗಳನ್ನು ಆಡುವಂತ ವಿಶ್ವಾಸಿಗೆ ಮದುವೆ ಆಗ್ಬೇಕು. Otherwise, you will have a tough time after marriage. ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ನಿಮಗೆ ಬಹಳ You ಕಷ್ಟಗಳಾಗ್ತದೆ. will be struggling. ನೀವು ಅಲ್ಲಿ ಬಹಳ ತೊಂದರೆಯಲ್ಲಿ ಕಷ್ಟ ಪಡ್ತಾ ಇದ್ದೀರಾ. Hallelujah. There are many times myself, my wife, we pray in tongues together for hours together. ಅನೇಕ ಸಲ ನಾನು ಮತ್ತು ನನ್ನ ಹೆಂಡತಿ ಎಷ್ಟೊಂದು ತಾಸುಗಟ್ಟಲೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. Sometimes when we are in holidays, we both of us will take fasting from morning to evening. We'll be praying. ಯಾವಾಗಾದ್ರೂ ರಜೆ ಇದ್ರೆ ನಾವಿಬ್ರು ಉಪವಾಸವನ್ನು ತಗೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. Hallelujah. You can't enjoy those blessings. ಅಂತ ಆಶೀರ್ವಾದಗಳನ್ನು ನೀವು Let me ಆನಂದಿಸಕ್ಕಾಗಲ್ಲ. read one more scripture. ನಾನು ಇನ್ನೊಂದು ವಾಕ್ಯವನ್ನು ಓದ್ತೇನೆ. Please turn your Bible to book of Deuteronomy, 22nd chapter, verse 10. ನಿಮ್ಮ ಬೈಬಲ್ಗಳನ್ನು ನೀವು ಧರ್ಮೋಪದೇಶ ಕಾಂಡಕ್ಕೆ ತಿರುಗಿಸಿ 22ನೇ ಅಧ್ಯಾಯ 10ನೇ ವಾಕ್ಯ. Thou shalt not plow with an ox and an ass together. Sorry. ಎತ್ತನ್ನು ಕತ್ತೆಯನ್ನು ಜೊತೆ ಮಾಡಿ ನೇಗಿಲಿಗೆ ಕಟ್ಟಬಾರದು. Bible is very clear. ನೋಡಿರಿ, ಬೈಬಲ್ ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. It talks about farmer who is plowing the field. ಒಬ್ಬ ರೈತನು ನೇಗಿಲನ್ನು ಮಾಡುವಂತ ವಿಧಿಯ ಬಗ್ಗೆ ಕಲಿಸ್ತಾ ಇದ್ದಾನೆ. He says he cannot put one donkey and ox and plow the field. ಆತನು ಹೇಳ್ತಾ ಇದ್ದಾನೆ, ಎತ್ತನ್ನು ಕತ್ತೆಯನ್ನು ಸೇರಿಸಿ ನೇಗಿಲಿಗೆ ಕಟ್ಟಬಾರ್ದು, ಮಾಡಬಾರ್ದು. I am asking you a question. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. If you are a farmer, if you are plowing the field, can you use donkey and ox together? ನೀವು ಒಬ್ಬ ರೈತರಾಗಿದ್ರೆ, ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೀವು ಕತ್ತೆಯನ್ನು ಮತ್ತು ಎತ್ತನ್ನು ಜೊತೆಯಲ್ಲಿ ಸೇರಿಸಿ ನೇಗಿಲಿಗೆ ಹಚ್ತೀರಾ? What happens? ಏನಾಗ್ತದೆ ಹಾಗೆ ಮಾಡಿದ್ರೆ? Donkey will kick. ಆ ಕತ್ತೆಯು ಒದಿತದೆ. This has happened in many lives. ಇದು ಬಹಳಷ್ಟು ಜನರ ಜೀವನದಲ್ಲಿ ಆಗಿದೆ. When we say people know it is not good, they say we will do it. ನಾವು ಜನರಿಗೆ ಹೇಳ್ತೇವೆ ಹಾಗೆ ಮಾಡಬಾರ್ದು, ಅದು ತಪ್ಪು ಅಂತ ಹೇಳಿದಾಗ ಅವರು ವಿರುದ್ಧವಾಗಿ ಹೋಗಿ ಮಾಡ್ತಾರೆ. They will give 101 excuses. ಅವರು 101 ನೆಪಗಳನ್ನು ಹೇಳ್ತಾರೆ. They'll come back.
ತಿರುಗಿ ಬರ್ತಾರೆ. They'll come back and yes, what you said is right. I didn't listen to you. ತಿರುಗಿ ಬಂದು ನೀವ್ ಹೇಳಿದಂತ ಮಾತೇ ನಿಜವಾಯ್ತು, ನಿಮ್ಮ ಮಾತುಗಳಿಗೆ ಒಪ್ತೇನೆ ಅಂತ ಹೇಳ್ತಾರೆ. Now comes the question: you will marry a believer. If you are a born again believer, you will marry a believer. ನೀವು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿ ಆಗಿದ್ರೆ ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗೆ ಮದುವೆ If ಆಗ್ತೀರಾ. you are tongue talking believer, you will marry a tongue talking believer. ಅನ್ಯ ಭಾಷೆಗಳನ್ನಾಡುವಂತ ವಿಶ್ವಾಸಿ ಆಗಿದ್ರೆ ಅನ್ಯ ಭಾಷೆಗಳನ್ನಾಡುವಂತ ವಿಶ್ವಾಸಿಗೆ ಮದುವೆ When ಆಗ್ತೀರಾ. your marriage age comes, proposals will come. ನಿಮ್ಮ ಮದುವೆಯ ಒಂದು ವಯಸ್ಸು ಬಂದಾಗ ಮದುವೆಗಾಗಿ ಹುಡುಗ ಹುಡುಗಿಯರ ಒಂದು ಜೋಡಿಗಳು ಬರ್ತಾರೆ. It will come. It will come to your parents. It will come to your pastor, elders. People will come and ask, "How about your daughter? How about your son? When you are going to do the marriage?" ನಿಮ್ಮ ಮಗ ಅಥವಾ ನಿಮ್ಮ ಮಗಳ ಬಗ್ಗೆ ಮನೆಗೆ ಬಂದು ಕೇಳ್ತಾರೆ. ನಿಮ್ಮ ಮಗನ ಬಗ್ಗೆ ಏನು, ನಿಮ್ಮ ಮಗಳ ಬಗ್ಗೆ ಏನು, ಮದುವೆಯ ಬಗ್ಗೆ ಅಂತ ಕೇಳ್ತಾರೆ. If your heart is not ready, better not to go for marriage. ನಿಮ್ಮ ಹೃದಯವು ಮದುವೆಗಾಗಿ ಸಿದ್ಧ ಆಗಿಲ್ಲ ಅಂದ್ರೆ ನೀವು ಮದುವೆಗಾಗಿ ಹೋಗ್ಬಾರ್ದು. How to keep my heart ready? ಇವಾಗ ನನ್ನ ಹೃದಯವನ್ನು ನಾನು ಹೇಗೆ ಸಿದ್ಧ ಮಾಡ್ಕೊಳ್ಬೇಕು? There are 2-3 scriptures I will tell. ನಾನು 2-3 ವಾಕ್ಯಗಳನ್ನು ಕಲಿಸ್ತೇನೆ. You should by heart it. You should confess it. ನೀವು ಈ ವಾಕ್ಯಗಳನ್ನು ಬಾಯ್ಪಾಠ ಮಾಡಬೇಕು, ಅರಿಕೆ ಮಾಡಬೇಕು. Then at the time of wedding, you will have assurance. Yes, this is a God's will for me. ಮತ್ತು ಆವಾಗ ಮಾತ್ರ ನಿಮಗೆ ಮದುವೆಯ ಸಮಯದಲ್ಲಿ ಒಂದು ಖಚಿತತೆ ಇರ್ತದೆ ಅಂದ್ರೆ ಇದೇ ನನಗಾಗಿ ಇರುವಂತ ದೇವರ ಚಿತ್ತ. Please turn your Bible to Book of Genesis, ನಿಮ್ಮ ಬೈಬಲ್ಗಳನ್ನು ನೀವು ಆದಿಕಾಂಡಕ್ಕೆ ತಿರುಗಿಸಿ 2nd chapter, 2ನೇ ಅಧ್ಯಾಯ verse 18. 18ನೇ ವಾಕ್ಯ. And the Lord God said, "It is not good that a man should be alone. I will make him an suitable helpmeet for him." ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. So all the unmarried brothers listen. ಎಲ್ಲ ಮದುವೆ ಆಗದೇ ಇರುವಂತಹ ಎಲ್ಲ ಸಹೋದರರೇ ಕೇಳಿರಿ. And all the parents listen. ಮತ್ತು ಎಲ್ಲ ತಂದೆ ತಾಯಂದರೇ ಕೇಳಿರಿ. Many times parents are very impatient. They want to somehow push and finish the marriage. ಬಹಳಷ್ಟು ಸಲ ಹೀಗಾಗ್ತದೆ ಅಂದ್ರೆ ತಂದೆ ತಾಯಂದರಿಗೆ ತಾಳ್ಮೆನೆ ಇರಲ್ಲ. ಹೇಗಾದ್ರೂ ಮಾಡಿ ಮಕ್ಕಳನ್ನು ಒತ್ತಾಯ ಮಾಡಿ ಮದುವೆ ಮಾಡಿ ಮುಗಿಸ್ಬೇಕು ಅಂತ Bible ಬಯಸ್ತಾರೆ. says it is not good your son should be alone. ನಿಮ್ಮ ಮಗನು ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲ. Hallelujah. So I'm telling you guys, it is not good you should be alone. ಅದಕ್ಕಾಗಿ ಹೇಳ್ತೇನೆ ಎಲ್ಲ ಸಹೋದರರಿಗೆ, ನೀವು ಒಬ್ಬಂಟಿಗರಾಗಿರುವುದು ಒಳ್ಳೆಯದಲ್ಲ. God looked at Adam and said this. ದೇವರು ಆದಾಮನ ಕಡೆ ನೋಡಿ ಇದನ್ನೇ ಹೇಳಿದ. In his creation, everything he created, he said it is good, it is good, it is good. At last he said very good. ಮತ್ತು ಆತನು ದೇವರ ಸೃಷ್ಟಿ ಮಾಡುವಾಗ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಕೊನೆಗಾಗಿ ಹೇಳ್ತಾ ಇದ್ದ ಇದು ಒಳ್ಳೆಯದು 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 ಮತ್ತು ಕೊನೆಯಲ್ಲಿ ಬಹಳ ಒಳ್ಳೆಯದು. One thing he said it is not good. ಆದ್ರೆ ಒಂದು ವಿಷಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ. You know what it is? ಯಾವ್ದು ಗೊತ್ತಾ? It is not good for a man to be alone. ಮನುಷ್ಯನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ. Then God says, I will make him an helpmeet for him. ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ನಾನು ಮಾಡ್ತೇನೆ. This is Old Testament. ಇದು ನೋಡ್ರಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. Now I am telling you, ಇವಾಗ ನಾನ್ ನಿಮ್ಗೆ it ಹೇಳ್ತೇನೆ, is not good for you to be alone. ನೀವು ಒಬ್ಬಂಟಿಕರಾಗಿರುವುದು ಒಳ್ಳೆಯದಲ್ಲ. God already created a suitable helper for you. ದೇವರು ನಿಮಗಾಗಿ ಸರಿ ಬೀಳುವಂತ ಸಹಕಾರಿಯನ್ನು ಆವಾಗಲೇ ಸೃಷ್ಟಿ ಮಾಡಿದ್ದಾನೆ. Hallelujah. God is not going to create tomorrow. Your wife already he has created. Your husband he has already created. ನಿಮಗಾಗಿ ಹೆಂಡತಿಯನ್ನು ಆತನು ಆವಾಗಲೇ ಸೃಷ್ಟಿ ಮಾಡಿದ್ದಾನೆ. ನಿಮಗಾಗಿ ಗಂಡನನ್ನು ಆವಾಗಲೇ ಸೃಷ್ಟಿ ಮಾಡಿದ್ದಾನೆ. All the girls listen to me. ಎಲ್ಲ ಹುಡುಗಿರೇ ಕೇಳಿ. It is not good for him to be alone. So God has already created you as a suitable helpmeet. ಮತ್ತು ಆತನು ಒಬ್ಬಂಟಿಕನಾಗಿರುವುದು ಒಳ್ಳೆಯದಲ್ಲ, ಅದಕ್ಕಾಗಿ ನಿಮ್ಮನ್ನು ಸರಿ ಬೀಳುವಂತ ಸಹಕಾರಿಯಾಗಿ ದೇವರು ಆವಾಗಲೇ ಉಂಟು ಮಾಡಿದ್ದಾನೆ. You should by heart the scripture. ನೀವು ಈ ವಾಕ್ಯವನ್ನು ಬಾಯ್ಪಾಠ You ಮಾಡಿ should tell every day. ಪ್ರತಿದಿನ ಈ ವಾಕ್ಯವನ್ನು ಬಾಯಿಂದ ಹೇಳ್ಬೇಕು. Hallelujah. Hallelujah. I have done it. ನಾನು ಈ ವಾಕ್ಯವನ್ನು There is ಹೇಳಿದ್ದೇನೆ. one more scripture. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. Psalm 68 ಕೀರ್ತನೆ 68 verse 6. 6ನೇ ವಾಕ್ಯ. Psalm 68 verse 6. ಕೀರ್ತನೆ 68 God sets the solitary in families. He brings out those which are bound with chains, but the rebellious dwell in a dry land. 6ನೇ ವಾಕ್ಯ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ, ಸೆರೆಯಲ್ಲಿರುವವರನ್ನು ಬಿಡಿಸಿ.
God sets the solitary in families. ದೇವರು ಒಬ್ಬಂಟಿಕರನ್ನು ಸಂಸಾರಿಕವಾಗಿ ಮಾಡ್ತಾನೆ. If you are alone, it is a God who is going to establish in a family. ನೀವು ಒಬ್ಬಂಟಿಕರಾಗಿ ಇದ್ದರೆ ದೇವರು ನಿಮ್ಮನ್ನು ಕುಟುಂಬವಾಗಿ And the ಮಾಡುವಂತನಾಗಿದ್ದಾನೆ. Bible says, ಮತ್ತು ಸತ್ಯವೇದ ಹೇಳ್ತಿದೆ, He makes all things beautiful in His time. ದೇವರು ಎಲ್ಲ ವಿಷಯವನ್ನು ತನ್ನ ಸಮಯದಲ್ಲಿ ತಕ್ಕ ಹಾಗೆ ಸುಂದರವಾಗಿ ಮಾಡ್ತಾನೆ. Ecclesiastes 3rd chapter verse 11. ಮತ್ತು ಪ್ರಸಂಗಿ 3rd chapter. 3ನೇ ಅಧ್ಯಾಯ 11ನೇ ವಾಕ್ಯ. He has made everything beautiful in His time, and also He has set the world in their hearts, so that no man can find out the work that God maketh from the beginning to the end. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು, Yeah, that's it. It says He has made everything beautiful in His time. ಸತ್ಯವೇದದಲ್ಲಿ ಏನ್ ಹೇಳ್ತಾ ಇದ್ದೇನೆಂದ್ರೆ, ಆತನು ತನ್ನ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಸುಂದರವಾಗಿ ಮಾಡಿದ್ದಾನೆ. Now listen to me. ಈ ಕಡೆ ಕೇಳ್ರಿ. These 3 scriptures should be in your heart, it should be in your mouth. ಈ 3 ವಾಕ್ಯಗಳು ನಿಮ್ಮ ಹೃದಯದಲ್ಲಿಯೂ ನಿಮ್ಮ ಬಾಯಿಯಲ್ಲಿಯೂ ಇರಬೇಕು. Grace provided. ಕೃಪೆಯು ಒದಗಿಸಿದೆ. By faith you are going to take. ನಂಬಿಕೆಯಿಂದ ಅದನ್ನು So ತಗೊಳ್ಬೇಕು. tell every day it is not good for me to be alone, so God created a suitable helper for me. ಅದಕ್ಕಾಗಿಯೇ ಪ್ರತಿದಿನ ನೀವ್ ಹೇಳ್ಬೇಕು ಏನಂದ್ರೆ, ನಾನು ಒಬ್ಬಂಟಿಕನಾಗಿರುವುದು ಒಳ್ಳೇದಲ್ಲ, ಅದಕ್ಕಾಗಿ ನನಗಾಗಿ ಸರಿ ಬೀಳುವಂತ ಸಹಕಾರಿಯನ್ನು ದೇವರು ಉಂಟು God ಮಾಡಿದ್ದಾನೆ. sets the solitary in families. God will establish a family for me. ದೇವರು ಒಬ್ಬಂಟಿಕರನ್ನು ಕುಟುಂಬವಾಗಿ ಮಾಡ್ತಾನೆ, ನನ್ನನ್ನು ಕುಟುಂಬದಲ್ಲಿ ಸ್ಥಾಪಿಸ್ತಾನೆ. My Father makes everything beautiful in His time. ನನ್ನ ತಂದೆಯು ತನ್ನ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಸುಂದರವಾಗಿ ಮಾಡ್ತಾನೆ. And in the right time your marriage will happen. ಮತ್ತು ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಮ ಮದುವೆ ಆಗ್ತದೆ. Because you are declaring He makes everything beautiful in His time. ಯಾಕಂದ್ರೆ ನೀವು ತಾನೇ ಅರಿಕೆ ಮಾಡ್ತಾ ಇದ್ದೀರಾ, ಘೋಷಿಸ್ತಾ ಇದ್ದಾರೆ ಅಂದ್ರೆ ಆತನು ತನ್ನ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ಸುಂದರವಾಗಿ ಮಾಡ್ತಾನೆ. Now how it will happen? ಇವಾಗ ಇದು ಹೇಗಾಗ್ತದೆ? God's will not happen because you become old, you get a beard, you will marry. Like that it will not happen. ನಿಮ್ಗೆ ವಯಸ್ಸಾಗಿದೆ, ಒಂದು ಗಡ್ಡ ಬಂದಿದೆ ಅಂತ ಅದಕ್ಕಾಗಿ ಮದುವೆ ಆಗ್ತಿದೆ, ದೇವ್ರ ಚಿತ್ತ ನಡೀತದೆ ಅಂತ ಅಲ್ಲ. Hallelujah. That people in the world will do. He got mush, he got a beard, let him push him. Let her tie and keep. ಅದು ಲೋಕದಲ್ಲಿರುವಂತ ಜನರು ಮಾಡ್ತಾರೆ. ವಯಸ್ಸಾಗ್ತಾ ಇದೆ, ದಾಡಿ ಬಂದಿದೆ, ಗಡ್ಡ ಬಂದಿದೆ, ಅದಕ್ಕಾಗಿ ಮದುವೆ ಮಾಡ್ಬಿಡೋಣ. Here you have to find out the God's will and you have to execute it. ಇಲ್ಲಿ ನೀವು ದೇವರ ಚಿತ್ತವನ್ನು ಹುಡುಕ್ಬೇಕು ಮತ್ತು ದೇವರ ಚಿತ್ತವನ್ನು ಪೂರ್ತಿ ಮಾಡಬೇಕು. Best example is Jesus Christ. ಮತ್ತು ಉತ್ತಮವಾದಂತ ಉದಾಹರಣೆ ಯೇಸು ಕ್ರಿಸ್ತನು. He came to die on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯುವುದಕ್ಕಾಗಿ ಬಂದ. People didn't kill him. That is his decision to die on the cross. ಜನರು ಆತನನ್ನು ಸಾಯಿಸಲಿಲ್ಲ, ಆದ್ರೆ ಅದೇ ಆತನ ನಿರ್ಧಾರವಾಗಿತ್ತು, ನಾನು ಶಿಲುಬೆ ಮೇಲೆ ಸಾಯಬೇಕು ಅಂತ. Before going to the cross, he has to carry the sin in his body. ಶಿಲುಬೆ ಮೇಲೆ ಹೋಗುವುದಕ್ಕಿಂತ ಮೊದಲು ಆತನು ಎಲ್ಲಾ ಪಾಪವನ್ನು ಹೊತ್ಕೊಳ್ಬೇಕಾಗಿತ್ತು. The sin will separate him from Father. ಮತ್ತು ಆ ಪಾಪವು ಆತನನ್ನು ತಂದೆಯಾದ ದೇವರಿಂದ ಬೇರ್ಪಡಿಸ್ತಾ ಇದೆ. Very important decision it is. ಇದು ಬಹಳ ಮುಖ್ಯವಾದ ನಿರ್ಧಾರವಾಗಿದೆ. So he prayed, nevertheless not my will, let thy will be done. ಅದಕ್ಕಾಗಿ ಆತನು ಪ್ರಾರ್ಥನೆ ಮಾಡಿದ್ದ, ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಮಾತ್ರ ನೆರವೇರಲಿ. In the Garden of Gethsemane, he prayed, nevertheless not my will, let thy will be done. ಗೆತ್ಸೆಮನೆದ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ದ, ಏನಂದ್ರೆ ದೇವರೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಮಾತ್ರ ನೆರವೇರಲಿ. Then he is convinced it is God's will, then he came and surrendered. ಮತ್ತು ಆತನಿಗೆ ಮನವರಿಕೆ ಆಯ್ತು, ಏನಂದ್ರೆ ಇದು ದೇವರ ಚಿತ್ತವಾಗಿದೆ ಅಂತ ಆತನು ಒಪ್ಕೊಂಡಾಗ ಆತನು ಹೊರಗಡೆ ಬಂದು ತನ್ನನ್ನು ತಾನು ಒಪ್ಪಿಸಿಕೊಟ್ಟ. Our God is a loving Father. ನಮ್ಮ ದೇವರು ಪ್ರೀತಿ ಮಾಡುವಂತ ತಂದೆ. None of the blessing he will force and put it in your life. ಯಾವುದೇ ಆಶೀರ್ವಾದಗಳನ್ನು ಒತ್ತಾಯ ಮಾಡಿ ನಿಮ್ಮ ಜೀವನದಲ್ಲಿ ಹಾಕುವುದಿಲ್ಲ. You have to give him permission. ನಿಮ್ಮ ಜೀವನದಲ್ಲಿ ಹಾಕುವಂತೆ ನೀವು ಅನುಮತಿ ಕೊಡಬೇಕು. So this prayer is very important. ಅದಕ್ಕಾಗಿ ಈ ಪ್ರಾರ್ಥನೆ ಬಹಳ ಮುಖ್ಯ. I told you there are many proposals will come to you. ನಾನು ನಿಮ್ಗೆ ಹೇಳ್ತೇನೆ, ನಿಮಗಾಗಿ ಬಹಳಷ್ಟು ಸಂಬಂಧಗಳನ್ನು ತರ್ತಾರೆ. Then taking decision is a very challenging. ಆವಾಗ ನೀವು ನಿರ್ಧಾರ ತಗೊಳ್ಳೋದು ಬಹಳ ಸವಾಲುಗಳಾಗ್ತದೆ. It happens sometimes nothing will come, but when it started coming at a time 10 proposals will come. ಇದು ಆಗ್ತದೆ ಏನಂದ್ರೆ ಒಂದ್ಸಲ ಯಾವುದೇ ಸಂಬಂಧಗಳು ಬರುವುದಿಲ್ಲ, ಆದ್ರೆ ಕೆಲವೊಂದ್ಸಲ 10 ಜನರು ಸಂಬಂಧಗಳನ್ನು ತರ್ತಾರೆ. For me once 3 proposals came together.
ನನ್ಗೆ ಒಂದ್ಸಲ ಒಂದೇ ಸಮಯಕ್ಕೆ 3 ಜನರು ಸಂಬಂಧಗಳನ್ನು ತಗೊಂಡ್ Now ಬಂದ್ರು. I have to make decision. ನನ್ಗೆ ಅಲ್ಲಿ ನಿರ್ಧಾರ ಮಾಡ್ಬೇಕಾಯ್ತು. Don't know what to do. ಏನ್ ಮಾಡ್ಬೇಕು ಗೊತ್ತಿಲ್ಲ. People ask me, why are you postponing it? ಜನರು ಕೇಳ್ತಾ ಇದ್ರು, ಇದನ್ನ ಯಾಕೆ ಮುಂದಕ್ಕೆ ಹಾಕ್ತಾ You ಇದ್ದೀರಾ? have to make a decision. ನೀನ್ ನಿರ್ಧಾರ ತಗೊಳ್ಬೇಕು. Sometimes people force us. ನಿಮ್ಗೆ ಗೊತ್ತಾ, ಕೆಲವೊಂದ್ಸಲ ಜನರು ಒತ್ತಾಯ ಮಾಡ್ತಾರೆ. God will never force you. ದೇವರು ನಿಮಗೆ ಎಂದಿಗೂ ಒತ್ತಾಯ ಮಾಡಲ್ಲ. Hallelujah. I went and prayed, Lord, nevertheless, not my will, let thy will be done. ನಾನು ಹೋಗಿ ಪ್ರಾರ್ಥನೆ ಮಾಡಿದೆ ಏನಂದ್ರೆ, ದೇವರೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಮಾತ್ರ ನೆರವೇರಲಿ. I know it came like one picture came in my mind. I can't say it's a vision. It's a mental picture came in my mind. ನನ್ನ ಮನಸ್ಸಿನಲ್ಲಿ ಆವಾಗ ಒಂದು ಮಾನಸಿಕವಾದ ಒಂದು ಚಿತ್ರ ಬಂತು. It's like 100 doors are open. ಅದು ಹೇಗೆ ಇತ್ತು ಅಂದ್ರೆ, ಒಂದು 100 ಬಾಗಿಲುಗಳು ತೆರೆಯಲ್ಪಟ್ಟಿದ್ದವು. I don't know which door I should enter. ನನಗೆ ಗೊತ್ತಿಲ್ಲ ಯಾವ ಬಾಗಿಲೊಳಗೆ ಹೋಗ್ಬೇಕು. I prayed, nevertheless, not my will, let thy will be done. ನಾನು ಪ್ರಾರ್ಥನೆ ಮಾಡಿದ್ದೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಮಾತ್ರ ನೆರವೇರಲಿ. All the 99 doors shut. 99 ಬಾಗಿಲುಗಳು ಮುಚ್ಚಲ್ಪಟ್ಟವು. Hallelujah. Hallelujah. Whomever I saw the proposals came, they got married. ಮತ್ತೆ ಯಾರ್ಯಾರ ಸಂಬಂಧಗಳು ನನ್ನ ಕಡೆ ಬಂದಿದ್ದವೋ ಅವರಿಗೆ ಮದುವೆ ಆಯ್ತು. God is a good God. ದೇವರು ಒಳ್ಳೆ If you ದೇವರಾಗಿದ್ದಾನೆ. desire to seek Him and implement His will in your life, He will help you more than anyone else. ನೀವು ಆತನನ್ನು ಹುಡುಕಿ ಆತನ ಚಿತ್ತವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ಆತನು ನಿಮ್ಗೆ ಸಹಾಯ ಮಾಡ್ತಾನೆ, ದಾರಿ ತೋರಿಸ್ತಾನೆ. Now, how to take decision? ಇವಾಗ ನಿರ್ಧಾರಗಳನ್ನು ಹೇಗೆ ತಗೊಳ್ಬೇಕು? Hallelujah. Hallelujah. Now listen to me. ಈ ಕಡೆ I ಕೇಳಿ, am not just talking. ನಾನು ಸುಮ್ನೆ ಮಾತಾಡ್ತಾ ಇಲ್ಲ. I am telling what I have done. ನಾನು ಏನೆಲ್ಲ ಮಾಡಿದ್ದೇನೋ ಅದನ್ನೇ ಮಾತಾಡ್ತಾ ಇದ್ದೇನೆ. The safe for you is you should have a godly counselor. ಮತ್ತು ನಿಮಗಾಗಿ ಬಹಳ ಸುರಕ್ಷಿತವಾಗಿರುವಂತ ರೀತಿ ಏನಂದ್ರೆ, ನಿಮಗೆ ದೈವಿಕವಾಗಿರುವಂತ ಸಲಹೆಗಾರರು ಇರಬೇಕು. They will not take decision. You only should take decision. ನೀವು ಅವರು ನಿಮ್ಗಾಗಿ ನಿರ್ಧಾರಗಳನ್ನು ತಗೊಳ್ಳುವುದಿಲ್ಲ, ನೀವು ನಿರ್ಧಾರ ತಗೊಳ್ಬೇಕು. They will give from Bible. They will tell you at the time what is right, what is wrong. ಆ ಸಮಯದಲ್ಲಿ ಏನು ಸರಿಯಾಗಿದೆ ಏನು ತಪ್ಪಾಗಿದೆ ಅಂತ ಅವರು ಸತ್ಯವೇದನ ತೋರಿಸ್ತಾರೆ. So pray God should give you a godly counselor. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ, ದೇವರು ನಿಮಗೆ ದೈವಿಕವಾಗಿರುವಂತಹ ಸಲಹೆಗಾರರನ್ನು ಕೊಡಲಿ. And if you are from some other church, I suggest you can consult your pastor or pastor's wife. ಮತ್ತು ನೀವು ಬೇರೆ ಸಭೆಗಳಿಂದ ಇದ್ರೆ ನಾನು ನಿಮ್ಗೆ ಇಲ್ಲಿ ಒಂದು ಸಲಹೆ ಕೊಡ್ತೇನೆ, ನೀವು ನಿಮ್ಮ ಪಾಸ್ಟರ್ ಅವರಿಗೆ ಅಥವಾ ಪಾಸ್ಟರ್ ಹೆಂಡತಿಗೆ ಹೋಗಿ ಭೇಟಿಯಾಗಿ ಅವರಿಂದ So ಮಾತಾಡಬಹುದು. if you are from Comforters Church, it is my suggestion. Better you meet and talk with me or my wife. ಮತ್ತು ನೀವು ನಮ್ಮ ಕಂಫರ್ಟರ್ಸ್ ಚರ್ಚ್ ಇಂದ ಇದ್ದವರಾಗಿದ್ರೆ ನಿಮಗೆ ನಾನು ಸಲಹೆ ಕೊಡ್ತೇನೆ, ಪ್ರೋತ್ಸಾಹಿಸ್ತೇನೆ ಅಂದ್ರೆ ನೀವು ನನಗೆ ಬಂದು ಭೇಟಿಯಾಗಬೇಕು, ನನ್ನೊಟ್ಟಿಗೆ ಮಾತಾಡಬೇಕು ಅಥವಾ ನನ್ನ ಹೆಂಡತಿಯೊಟ್ಟಿಗೆ ಮಾತಾಡಬೇಕು. Some people are extreme. ಕೆಲವು ಜನರು ಮಿತಿ ಮೀರಿ ಮಾಡ್ತಾರೆ. You just show finger. Whomever you show finger, I will tie the knot. ಅವ್ರು ಹೇಳ್ತಾರೆ, ಸಹಪಾಲಕರೇ ನೀವು ಯಾರಾದ್ರೂ ಕಡೆಗೆ ಬೆರಳು ತೋರಿಸಿದ್ರೆ ಸಾಕು, ಅವರಿಗೆ ನಾನು ಮದುವೆ ಆಗ್ತೇನೆ. That all I will not do. ಅಂತ ಕೆಲಸ ನಾನು ಮಾಡಲ್ಲ. I will tell from the Bible what is right, what is wrong. ನಾನು ಸತ್ಯವೇದದಿಂದ ಏನು ಸರಿ ಏನು ತಪ್ಪು ಅಂತ ಹೇಳ್ತೇನೆ ಅಷ್ಟೇ. Proverbs 11:14. ಜ್ಞಾನೋಕ್ತಿ 11ನೇ ಅಧ್ಯಾಯ 14ನೇ ವಾಕ್ಯ. Please turn your Bible. ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 14ನೇ Where ವಾಕ್ಯ. no counsel is, people fall, but in the multitude of counselors there is safety. ಉಚಿತ ಆಲೋಚನೆ ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು, ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. When you have a counselor, there is a safety. ನಿಮಗೆ ಆಲೋಚನೆಗಳನ್ನು ಕೊಡುವವರು ಇದ್ದರೆ ನಿಮಗೆ ಸುರಕ್ಷತೆ ಇರ್ತದೆ. At least you need one person. ನಿಮ್ಗೆ ಅಂತಹ ಒಬ್ಬ ವ್ಯಕ್ತಿ ಬೇಕು. I had one person. ನನಗೂ ಆವಾಗ ಒಬ್ಬ ವ್ಯಕ್ತಿ, My spiritual mother. ನನ್ನ ಆತ್ಮಿಕವಾಗಿರುವ ತಾಯಿ. When I got a job and came to Gulbarga, ನನಗೆ ಕೆಲಸ ಸಿಕ್ಕ ಮೇಲೆ ನಾನು ಗುಲ್ಬರ್ಗಕ್ಕೆ ಬಂದಾಗ she took one commitment from me. ಅವಳು ನನ್ನಿಂದ ಒಂದು ಒಪ್ಪಂದವನ್ನು ತಗೊಂಡ್ರು. One commitment you should make. ಅವಳು ಹೇಳಿದ್ರು ಏನಂದ್ರೆ, ನೀನು ಒಂದು ಒಪ್ಪಂದವನ್ನು ಕೊಡ್ಬೇಕು. Before you say yes to any girl, you should tell me. I should see her. ಅವ್ರು ಹೇಳಿರುವಂತ ಮಾತು ಏನಂದ್ರೆ, ನೀನು ಯಾವುದೇ ಹುಡುಗಿಗೆ ಮದುವೆ ಆಗುವುದಕ್ಕೆ ಹೌದು ಅಂತ ಹೇಳೋದ್ ಮೊದಲು ನೀನು ನನಗೆ ಬಂದು ಹೇಳ್ಬೇಕು, ನಾನು ಅವಳನ್ನು ನೋಡ್ಬೇಕು. She said, I feel you are not mature enough to take a right decision. ಅವ್ರು ಹೇಳ್ತಾ ಇದ್ರು ಏನಂದ್ರೆ, ನೀನು ಸರಿಯಾದ ನಿರ್ಧಾರವನ್ನು ತಗೊಳ್ಳುವುದಕ್ಕೆ ಅಷ್ಟೊಂದು ಪಕ್ವತೆಯನ್ನು ಹೊಂದಿಲ್ಲ, ಅಷ್ಟು ಬೆಳೆದಿಲ್ಲ ಅಂತ ನನ್ಗೆ ಅನಿಸ್ತದೆ. What is the result? ಅದರಿಂದ ಏನ್ ಪ್ರತಿಫಲ ಸಿಕ್ತು? Many girls, what I showed, she said no.
ನಾನು ಯಾವ್ಯಾವ ಹುಡುಗಿಯ ಸಂಬಂಧವನ್ನು ತೋರಿಸಿದ್ದೇನೋ ಅವರಿಗೆ ಅವರು ಇಲ್ಲ ಅಂತ ಹೇಳಿದ್ರು, But ಬೇಡ I ಅಂತ don't, ಹೇಳಿದ್ರು. but I don't regret. ಆದ್ರೆ ಆ ನಿರ್ಧಾರಕ್ಕೆ ನಾನು ಎಂದು ಪಶ್ಚಾತ್ತಾಪ ಪಡುವುದಿಲ್ಲ. Do you know why? ಯಾಕೆ ಗೊತ್ತಾ? Proverbs 15:22. ಜ್ಞಾನೋಕ್ತಿ 15ನೇ ಅಧ್ಯಾಯ 22ನೇ ವಾಕ್ಯ. Without counsel, purposes are disappointed, but in the multitude of counselors they are established. ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು, ಬಹು ಮಂದಿ ಆಲೋಚನಾ ಪರರಿರುವಲ್ಲಿ ಈಡೇರುವವು. The purposes will be established. ಮತ್ತು ಎಲ್ಲಾ ಉದ್ದೇಶಗಳು ಈಡೇರುವವು. Even when before marrying Sarita, I called her, I told her, this is a person I'm going to marry. ನನ್ನ ಹೆಂಡತಿಗೆ ಮದುವೆ ಆಗುವುದಕ್ಕಿಂತ ಮೊದಲು ನನ್ನ ಆತ್ಮಿಕ ತಾಯಿಗೆ ನಾನು ಕರೆದು ಹೇಳಿದೆ, ನಾನು ಇವಳಿಗೆ ಮದುವೆ ಆಗ್ತೇನೆ. She prayed, she is convinced, she said yes, then I proceeded. ಅವರು ಪ್ರಾರ್ಥನೆ ಮಾಡಿದ್ರು, ಅವರಿಗೆ ಮನವರಿಕೆ ಆಯಿತು, ಅವರು ಒಪ್ಪಿದ ಮೇಲೆ ನಾನು ಮದುವೆಯಿಂದ ಮುಂದೆ ಹೋದೆ. Hallelujah. So counselors are needed. ಅದಕ್ಕಾಗಿಯೇ ಸಲಹೆಗಾರರು, ಆಲೋಚನೆಯನ್ನು ಹೇಳುವಂತವರು ಬಹಳ ಮುಖ್ಯ. You should not be so lazy. ನೀವು ಅಷ್ಟು ಸೋಮಾರಿಗಳಾಗಿರ್ಬಾರ್ದು. Counselors are there, they will tell yes, I will, no, not like that. ಇಲ್ಲ, ನನ್ನ ಹತ್ರ ಸಲಹೆಗಾರರಿದ್ದಾರೆ, ಅವರು ಹೌದು ಇಲ್ಲ ಅಂತ ಹೇಳ್ತಾರೆ, ಅವರಿಗೆ ಮದುವೆ ಆಗ್ತೇನೆ ಅಂತ ಅಷ್ಟೇ ಅಲ್ಲ. Because God is your father. ದೇವರು ನಿಮ್ಮ ತಂದೆ ಆಗಿದ್ದಾನೆ. Parents are there. ನಿಮ್ಮ ತಂದೆ ತಾಯಿಯರಿದ್ದಾರೆ. If your son comes and asks you, you will feel very happy. ತಂದೆ ತಾಯಂದ್ರೆ ನಿಮ್ಮ ಮಕ್ಕಳು ನಿಮಗೆ ಬಂದು ಕೇಳಿದ್ರೆ ನಿಮಗೆ ಸಂತೋಷ ಆಗ್ತದೆ. If your son goes and asks the uncle or auntie, how you will feel? ಆದ್ರೆ ನಿಮ್ಮ ಮಗ ಅವರ ಮಾಮ ಅಥವಾ ಮಾಮಿ ಹತ್ರ ಹೋಗಿ ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತದೆ? God loves you. You are a God's child. ದೇವರು ಕೂಡ ನಿಮ್ಮನ್ನು ಪ್ರೀತಿಸ್ತಾನೆ, ದೇವರ ಮಕ್ಕಳಾಗಿದ್ದೀರಾ. God speaks through His word. ಮತ್ತು ದೇವರು ವಾಕ್ಯದ ಮೂಲಕ ಮಾತಾಡ್ತಾನೆ. Hallelujah. Hallelujah. That's why you should read Bible. ಅದಕ್ಕಾಗಿಯೇ ನೀವು ಬೈಬಲ್ ಓದಬೇಕು. Instead of waiting for taking decision for marriage, even today in small things you should start praying and seeking God. ಮದುವೆಗಾಗಿ ನಿರ್ಧಾರ ತಗೋಕ್ಕಿಂತ ಮೊದಲು ಇವಾಗ ಕೂಡ ಚಿಕ್ಕ ಚಿಕ್ಕ ನಿರ್ಧಾರಗಳನ್ನು ಸತ್ಯವೇದ ಓದಬೇಕು, ದೇವರನ್ನು ಹುಡುಕ್ಬೇಕು, ದೇವರಿಂದ ಸಲಹೆ ತಗೊಳ್ಬೇಕು. Hallelujah. You should start practicing now itself how to find out God's will in small issues. ಚಿಕ್ಕ ಚಿಕ್ಕ ಸಂಗತಿಗಳಲ್ಲಿಯೇ, ವಿಷಯಗಳಲ್ಲಿಯೇ ಹೇಗೆ ದೇವರ ಚಿತ್ತವನ್ನು ಗುರುತಿಸಬೇಕು ಅಂತ ಇವಾಗಲೇ ಕಲಿಬೇಕು. Turn your Bible to Book of Psalms. ನಿಮ್ಮ ಬೈಬಲ್ಗಳನ್ನು ಕೀರ್ತನೆಗಳಿಗೆ ತಿರುಗಿಸಿ. 32nd chapter. 32ನೇ ಅಧ್ಯಾಯ Verse 8. ಕೀರ್ತನೆಗಳು 32 8ನೇ ವಾಕ್ಯ. I will instruct you and teach you in the way which you shall go. I will guide you with mine eye. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. Hallelujah. Hallelujah. So when you read Bible, God will speak to you. ನೀವು ಬೈಬಲ್ ಓದಿದಾಗ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. God will speak. ದೇವರು ಖಂಡಿತವಾಗಿ ಮಾತಾಡ್ತಾರೆ. Hallelujah. I will instruct you. I will guide you in the way which you shall go. ದೇವರು ಹೇಳ್ತಾನೆ, ನಾನು ನಿಮಗೆ ಮಾರ್ಗದರ್ಶಿಸ್ತೇನೆ, ಯಾವ ದಾರಿಯಲ್ಲಿ ನಡಿಬೇಕು ಅಂತ. How God guided me. ದೇವರು ನನಗೆ ಹೇಗೆ I ಮಾರ್ಗದರ್ಶಿಸಿದ. remember one scripture I like to read. Psalm 78 verse 72. ನಾನು ಒಂದು ವಾಕ್ಯವನ್ನು ಓದ್ತೇನೆ. ಕೀರ್ತನೆ 78 72. ಕೀರ್ತನೆ 78 72. So he fed them according to the integrity of his heart, guided them by the skillfulness of his hands. ಇವನು ಅವರನ್ನು ಯಥಾರ್ಥ ಹೃದಯದಿಂದ ಸಾಕಿ ತನ್ನ ಹಸ್ತ ಕೌಶಲ್ಯದಿಂದ ನಡೆಸಿದನು. It talks about David. ಇಲ್ಲಿ ಇದು ದಾವಿದನ ಬಗ್ಗೆ He was a ಮಾತಾಡ್ತಾರೆ. shepherd. God made him a shepherd for Israel. ದಾವಿದನು ಕುರುಬನಾಗಿದ್ದ, ದೇವರು ದಾವಿದನನ್ನು ಇಸ್ರಾಯೇಲ್ ದೇಶಕ್ಕೆ ಕುರುಬನಾಗಿ ಮಾಡಿದ. He guided them by the skillfulness of his hands. ಅಲ್ಲಿ ವಾಕ್ಯ ಹೇಳ್ತಿದೆ, ಹಸ್ತ ಕೌಶಲ್ಯದಿಂದ, ಅಂದ್ರೆ ತನ್ನ ಕೈಗಳಿಂದ ಆತನು ಅವರನ್ನು ನಡೆಸಿದನು. So God said, ದೇವರು ಹೇಳ್ತಾನೆ, I am your shepherd. ನಾನು ನಿನ್ನ I ಕುರುಬನಾಗಿದ್ದೇನೆ, am a good shepherd. ನಾನು ಒಳ್ಳೆ ಕುರುಬನಾಗಿದ್ದೇನೆ. You don't take any effort to run behind any girl for marriage. ಮತ್ತು ನೀನು ಯಾವುದೇ ಹುಡುಗಿಯ ಹಿಂದೆ ಮದುವೆ ಆಗುವುದಕ್ಕೆ ನೀನು ಪ್ರಯಾಸ ಪಡುವುದು ಬೇಕಾಗಿಲ್ಲ. I will guide you through circumstances. ನಾನು ತಾನೇ ನಿನಗೆ ಸ್ಥಿತಿಗಳ ಮೂಲಕ ನಡೆಸ್ತೇನೆ. Shepherd knows the need of the sheep. ಮತ್ತೆ ಕುರುಬನಿಗೆ ಕುರಿಯ ಬೇಡಿಕೆಗಳು ಗೊತ್ತು. Shepherd plans for the need. ಮತ್ತು ಕುರುಬನು ಕುರಿಯ ಬೇಡಿಕೆಯನ್ನು ಪೂರೈಸುವುದಕ್ಕೆ ಯೋಜನೆ ಹಾಕ್ತಾನೆ. Plans and prepares and takes the sheep. ಮತ್ತು ಕುರಿಯನ್ನು ಸಿದ್ಧಪಡಿಸಿ ಕುರಿಯನ್ನು ಆ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಕರ್ಕೊಂಡು ಹೋಗ್ತಾನೆ. Hallelujah. The Hallelujah. same way God has planned you, God has prepared, God will lead you and guide you. ಅದೇ ರೀತಿಯಲ್ಲಿ ದೇವರು ನಿಮಗಾಗಿ ಯೋಜನೆಯನ್ನು ಹಾಕಿದ್ದಾನೆ, ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ, ನಿಮ್ಮನ್ನು ನಡೆಸ್ತಾನೆ. You don't know, maybe your father, your mother, neighbor or church, somebody will, God will use them in such a way
your marriage will be fixed. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಇಲ್ಲದ ಹಾಗೆಯೇ ದೇವರು ನಿಮ್ಮ ಮನೆ ಅಕ್ಕಪಕ್ಕದ ಇರ್ಬೋದು, ನಿಮ್ಮ ಸಭಾಪಾಲಕರು, ಹಿರಿಯರು, ತಂದೆ ತಾಯಂದಿರ ಮೂಲಕ ಹೇಗೋ ನಿಮಗೆ ಮಾತನಾಡಿ ಆತನು ಮಾಡಿಸ್ತಾನೆ. When it comes, how I should take decision? ಇವಾಗ ಹಾಗೆ ಸಲಹೆಗಳು ಬಂದಾಗ ನಾನು ಎಂತ ನಿರ್ಧಾರ ತಗೊಳ್ಬೇಕು, ಹೇಗೆ ತಗೊಳ್ಬೇಕು? Through word God will speak. ದೇವರ ವಾಕ್ಯದ ಮೂಲಕ ಮಾತಾಡ್ತಾರೆ. Through circumstances He will arrange. ಸ್ಥಿತಿಗಳ ಮೂಲಕ ಎಲ್ಲವನ್ನು ಏರ್ಪಡಿಸ್ತಾನೆ. In John 10:27, Jesus said, "My sheep shall hear my voice." ಯೋಹಾನನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಕುರಿಯು ನನ್ನ ಸ್ವರವನ್ನು ಕೇಳ್ತದೆ. You can hear the voice of the Lord. ನೀವು ಕರ್ತನ ಸ್ವರವನ್ನು ಕೇಳಬಹುದು. Yes, this is a person. ಹೌದು, ಈ ವ್ಯಕ್ತಿ ಆಗಿದ್ದಾರೆ. Holy Spirit will lead you. ಪವಿತ್ರಾತ್ಮ ನಿಮ್ಮ ನಡೆಸ್ತಾನೆ. Please turn your Bible to Book of Romans. ನಿಮ್ಮ ಬೈಬಲ್ಗಳನ್ನು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ 8th chapter, 8ನೇ ಅಧ್ಯಾಯ verse 14. 14ನೇ ವಾಕ್ಯ. For as many as are led by the Spirit of God, they are the sons of God. ರೋಮ 8:14. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. Holy Spirit leads you. ಪವಿತ್ರಾತ್ಮ ನಿಮ್ಮ ನಡೆಸ್ತಾನೆ. That's why you should spend time with Holy Spirit. ಅದಕ್ಕಾಗಿಯೇ ನೀವು ಪವಿತ್ರಾತ್ಮನೊಟ್ಟಿಗೆ ಸಮಯ If ಕಳೆಯಬೇಕು. you start hearing His voice daily now, at the time of marriage, it is easy for you to understand what is His voice, what His voice says. ಈಗಿನಿಂದಲೇ ನೀವು ಆತನ ಸ್ವರವನ್ನು ಕೇಳುವುದನ್ನು ನೀವು ಪ್ರಾರಂಭ ಮಾಡಿದ್ರೆ ಆವಾಗ ಆತನ ಸ್ವರ ಕೇಳೋದಕ್ಕೆ ನಿಮಗೆ ಬಹಳ ಸ್ಪಷ್ಟವಾಗ್ತದೆ. Do you know one thing? ನಿಮ್ಗೊಂದು ಮಾತು ಗೊತ್ತಾ? In your spirit, you already know who is the person you are going to marry. ನಿಮ್ಮ ಆತ್ಮದಲ್ಲಿ ನೀವು ಯಾವ ವ್ಯಕ್ತಿಗೆ ಮದುವೆ ಆಗ್ಬೇಕು ಅಂತ ನಿಮಗೆ ಆವಾಗಲೇ ತಿಳಿದಿದೆ. Because anointing of the Holy One is on you, you know all things. ಯಾಕೆಂದರೆ ಪವಿತ್ರನಾದವನ ಅಭಿಷೇಕವು ನಿಮ್ಮ ಮೇಲೆ ಇದೆ, ನೀವು ಎಲ್ಲವನ್ನು You ತಿಳಿದಿದ್ದೀರಾ. have the mind of Christ. ನಿಮಗೆ ಕ್ರಿಸ್ತನ ಮನಸ್ಸು ಇದೆ. Pray in tongues. ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. Interpret. ಅನ್ಯ ಭಾಷೆದ ಅರ್ಥವನ್ನು It will ಹೇಳಿ. be clear for you. ಅದು ನಿಮಗೆ ಸ್ಪಷ್ಟವಾಗ್ತದೆ. Hallelujah. Hallelujah. And one more thing. ಇನ್ನೊಂದು ಮಾತು, I won't tell everybody compulsory you should have this experience. ನಾನು ಎಲ್ಲರಿಗೂ ಇಂತಹ ಅನುಭವ ಕಡ್ಡಾಯವಾಗಿ ಇರಬೇಕು ಅಂತ ಹೇಳುವುದಿಲ್ಲ. Through prophets, God can speak to you. ದೇವರು ಪ್ರವಾದಿಗಳ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಬಹುದು. Hallelujah. I'm not saying it is a compulsory, it is a must. ನಾನ್ ನಿಮ್ಗೆ ಇದು ಕಡ್ಡಾಯವಾಗಿ ಇದೇ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. You know, we should be very careful when prophecy comes to us. ನಮಗೆ ಪ್ರವಾದನೆಗಳು ಬಂದಾಗ ನಾವು ಬಹಳ ಎಚ್ಚರವಾಗಿರ್ಬೇಕು. Turn your Bible to 1 Thessalonians 5th chapter. ನಿಮ್ಮ ಬೈಬಲ್ಗಳನ್ನು ಮೊದಲನೇ ಥೆಸಲೋನಿಕಕ್ಕೆ ತಿರುಗಿಸಿ 5ನೇ ಅಧ್ಯಾಯ. We'll read verse 20 and 21. ನಾವು 20 ಮತ್ತು 21ನೇ ವಾಕ್ಯ ಓದ್ಕೊಳ್ಳೋಣ. Despise not prophesying, prove all things, hold fast that which is good. Verse 20 and 21. 20-21 ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. Now let me explain this. ಈ ಕಡೆ ಕೇಳ್ರಿ. You know, I know one friend of mine, always, before marriage, he doesn't know whom he should marry. In those days, we will have a Walkman. And with the audio cassette there, he will tell somebody, pray for me. When they are praying, he will record it. He will record the prophecy. ನನಗೆ ಒಬ್ಬ ಸ್ನೇಹಿತನು ಗೊತ್ತು. ಆವಾಗ ಆ ಕಾಲದಲ್ಲಿ ನಮ್ಮ ಹತ್ರ ವಾಕ್ಮ್ಯಾನ್ ಇರ್ತಿತ್ತು, ಅದರಲ್ಲಿ ನಾವು ಕ್ಯಾಸೆಟ್ ಹಾಕ್ತಾ ಇದ್ವಿ. ಮತ್ತು ಆತನು ಒಬ್ಬ ದೇವರ ಸೇವಕನ ಹತ್ರ ಹೋಗಿ ನನ್ಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದ. ಅವ್ರು ಮಾಡುವಂತ ಪ್ರಾರ್ಥನೆ ರೆಕಾರ್ಡ್ ಮಾಡ್ತಾ ಇದ್ದ. At least 10 people prayer he has recorded. ಆತನು ಕನಿಷ್ಠ ಪಕ್ಷ 10 ಜನರ ಪ್ರಾರ್ಥನೆ ರೆಕಾರ್ಡ್ ಮಾಡಿದ. Then he came to me. ಆಮೇಲೆ ಆತ ನನ್ನ ಹತ್ರ ಬಂದ. Brother, I have so many people and he wants to record. ಆತನು ಹೇಳ್ತಾನೆ, ಸಹೋದರರೇ ಇಷ್ಟೊಂದು ಜನರು ಪ್ರಾರ್ಥನೆ ಮಾಡಿದ್ದಾರೆ, ನೀವು ಕೂಡ ಪ್ರಾರ್ಥನೆ ಮಾಡಿ ರೆಕಾರ್ಡ್ ಮಾಡ್ತೇನೆ. I told him already 10 people have prophesied, then why you want my prophecy? ನಾನು ಆತನಿಗೆ ಹೇಳ್ದೆ, ಅವಾಗಲೇ 10 ಜನರು ಪ್ರವಾದನೆ ಮಾಡಿದ್ದಾರಲ್ಲ, ನನ್ನ ಪ್ರವಾದನೆ ಯಾಕೆ ಬೇಕು? You don't need prophecy now. ನಿಮಗೆ ಇವಾಗ ಪ್ರವಾದನೆ ಬೇಕಾಗಿಲ್ಲ. Let's set your heart right. ನಿಮ್ಮ ಹೃದಯಗಳನ್ನು ಸರಿಪಡಿಸಿ, Your marriage will be settled. ನಿಮ್ಮ ಮದುವೆ ಆಗ್ತದೆ. Hallelujah. See, prophecy, I don't
disagree because I have the experience. ನಾನು ಪ್ರವಾದನೆಗಳಿಗೆ ಒಪ್ಪುವುದಿಲ್ಲ ಅಂತ ಹೇಳಲ್ಲ, ನನಗೂ ಪ್ರವಾದನೆಗಳಿಂದ ಅನುಭವಗಳಾಗಿವೆ. And I teach about prophecy. I do prophecy on people. ನಾನು ಕೂಡ ಪ್ರವಾದನೆಯ ಬಗ್ಗೆ ಕಲಿಸ್ತೇನೆ, ನಾನು ಕೂಡ ಜನರ ಮೇಲೆ ಪ್ರವಾದಿಸ್ತೇನೆ. Hallelujah. If it is coming for first time, don't get excited. Don't take decision. ಮೊದಲನೇ ಸಲ ಪ್ರವಾದನೆ ಬರ್ತಾ ಇದ್ರೆ ನೀವು ಉತ್ಸಾಹ ಭರಿತರಾಗಿ ಆ ಕ್ಷಣವೇ ನಿರ್ಧಾರ Most ತಗೊಳ್ಳಿ. of the times, prophecy will be a confirmation for you. ಅನೇಕ ಸಲ ಪ್ರವಾದನೆಯು ನಿಮಗೆ ಒಂದು ಖಚಿತತೆಯ ಮಾತಾಗಿರ್ತದೆ. If it is a first time, just wait. Test all things. ಮೊದಲನೇ ಸಲ ಅಂತಹ ಪ್ರವಾದನೆ ಬರ್ತಾ ಇದ್ರೆ ನೀವು ಕಾಯ್ಬೇಕು, ಖಚಿತತೆಗಾಗಿ ಕಾಯ್ಬೇಕು. Tomorrow somebody gives a prophecy for you. ನಾಳೆ ಒಬ್ರು ಬಂದು ನಿಮ್ಗೆ ಪ್ರವಾದಿಸ್ತಾರೆ. There is a girl studying in your college. ನಿನ್ನ ಕಾಲೇಜಲ್ಲಿ ಒಬ್ಳು ಹುಡುಗಿ ಓದ್ತಾ ಇದ್ದಾಳೆ, She is not a believer. ಅವಳು ವಿಶ್ವಾಸಿ ಅಲ್ಲ. God wants you to marry and bring her to the kingdom of God. ದೇವರು ಬಯಸ್ತಾರೆ ನೀನು ಆಕೆಗೆ ಮದುವೆಯಾಗಿ ಆಕೆಯನ್ನು ದೇವರ ರಾಜ್ಯಕ್ಕೆ ತರಬೇಕು ಅಂತ. What we should do? ನಾವೇನ್ ಮಾಡ್ಬೇಕು? We should test the prophecy with the word of God. ನಾವು ಆ ಪ್ರವಾದನೆಯನ್ನು ದೇವರ ವಾಕ್ಯಕ್ಕೆ ಹೋಲಿಸಿ ಪರೀಕ್ಷಿಸಬೇಕು. And we should not make fun of that prophecy. ಆ ಪ್ರವಾದನೆಯನ್ನು ನಾವು ಹೀನಾಯಿಸಬಾರದು, ಅದರ ಮೇಲೆ ನಗಬಾರದು. No, it is not in line with the Bible. You should forget it. ಅದು ದೇವರ ವಾಕ್ಯಕ್ಕೆ ಸರಿಯಾಗಿ ಇಲ್ಲ ಅಂತ ಆ ಪ್ರವಾದನೆಯನ್ನು ಮರಿಬೇಕು. What is good, you hold fast. ಯಾವ ಪ್ರವಾದನೆಗಳು ಒಳ್ಳೆಯದಾಗಿದೆಯೋ ಅದನ್ನು ಹಿಡಿದುಕೊಳ್ಳ್ರಿ. Nowhere in the New Testament people went to prophet and asked, tell what is the God's will. ಎಲ್ಲಿಯೂ ಕೂಡ ಬೈಬಲ್ ಅಲ್ಲಿ ಯಾರಾದ್ರೂ ದೇವರ ಸೇವಕರ ಹತ್ರ ಹೋಗಿ ಪ್ರವಾದನೆ ಮಾಡಿ ನನಗೆ ಹೇಳಿ ದೇವರ ಚಿತ್ತ ಏನು ಅಂತ. Nowhere in the New Testament people wrote a letter or send a WhatsApp message, pray and tell whom I should marry, what decision I should take. ಹೊಸ ಒಡಂಬಡಿಕೆಯಲ್ಲಿ ಒಂದು ಸ್ಥಳದಲ್ಲೂ ಕೂಡ ಯಾರಾದ್ರೂ ಒಬ್ಬ ಪ್ರವಾದಿಗೆ ಅಥವಾ ಸಭಾಪಾಲಕರಿಗೆ ಪತ್ರವನ್ನು ಬರೆದು ಅಥವಾ ಮೆಸೇಜ್ ಅನ್ನು ಕಳಿಸಿ ನಾನ್ ಯಾರಿಗೆ ಮದುವೆ ಆಗ್ಬೇಕು ಅಂತ ಹೇಳಿದೆ ಅಂತ ಕೇಳಲಿಲ್ಲ. Nowhere you see in the Bible people went and sat in the queue and took a token to take an appointment from the prophet. ಪ್ರವಾದಿಗೆ ಭೇಟಿ ಆಗ್ಬೇಕು ಅಂತ ಜನರು ಒಂದು ಲೈನ್ ಅಲ್ಲಿ ಕೂತ್ಕೊಂಡು ಟೋಕನ್ ಅನ್ನು ತಗೊಂಡು ಅವ್ರಿಗೆ ಭೇಟಿ ಆಗುವಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. Prophet goes where God sends him. ದೇವರು ಕಳಿಸುವಲ್ಲಿಯೇ ಪ್ರವಾದಿ ಹೋಗ್ತಾನೆ. Hallelujah. Hallelujah. Otherwise he will not go. ಇಲ್ಲಾಂದ್ರೆ ಪ್ರವಾದಿ ಹೋಗುವುದಿಲ್ಲ. Wherever God sends, he will go. ಎಲ್ಲಿ ದೇವರು ಅವನನ್ನು ಕಳಿಸ್ತಾನೋ ಅಲ್ಲೇ ಪ್ರವಾದಿ How ಹೋಗ್ತಾನೆ. Elijah came, how Elisha came, a prophet. If it is a God's will, you should meet a prophet, he will send a person. ಪ್ರವಾದಿಯನ್ನು ನೀವು ಭೇಟಿ ಆಗ್ಬೇಕು ಅಂದ್ರೆ ದೇವರು ತಾನೇ ಕಳಿಸ್ತಾನೆ. ಎಲಿಷನನ್ನು ಎಲಿಯನ್ನು ಕಳಿಸಿದ ಹಾಗೆಯೇ One prophet came to my town, Gulbarga he came. ಒಬ್ಬ ಪ್ರವಾದಿಯು ನನ್ನ ಗುಲ್ಬರ್ಗ ಅನ್ನೋ ಪಟ್ಟಣಕ್ಕೆ ಬಂದ. We didn't arrange any prayer meeting, we didn't invite him. ನಾವು ಆತನಿಗಾಗಿ ಯಾವುದೇ ಪ್ರಾರ್ಥನೆ ಕೂಟನ್ನು ಏರ್ಪಡಿಸಲಿಲ್ಲ, ಆತನನ್ನು ಕರೀಲಿಲ್ಲ. He came because God told him to go. He came for some purpose. ಆತನನ್ನು ದೇವರು ಕಳಿಸಿರುವ ಕಾರಣ ಆತನ ಒಂದು ಉದ್ದೇಶದಿಂದ ಬಂದ. It was a small prayer meeting. ಅದೊಂದು ಚಿಕ್ಕ ಪ್ರಾರ್ಥನೆ ಕೂಟ. Because we came, we all gathered. ಆತನು ಬಂದ ಅಂತ ನಾವೆಲ್ಲರೂ ಸೇರಿ ಬಂದ್ವಿ. And everybody went and got prayed. ಮತ್ತು ಎಲ್ಲರೂ ಅಲ್ಲಿಗೆ ಹೋಗಿ ಆತನ ಪ್ರಾರ್ಥನೆ ಮಾಡಿಸ್ಕೊಂಡ್ರು. I also went and got prayed. ನಾನು ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡೆ. The moment he saw me, he said, ಆತನನ್ನು ನೋಡಿದ ಕ್ಷಣವೇ ಆತನು ಹೇಳಿರುವ ಮಾತು, God has prepared a beautiful person for you. ದೇವರು ನಿನಗಾಗಿ ಸುಂದರವಾದ ವ್ಯಕ್ತಿಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. Her name starts with yes. ಆಕೆಯ ಹೆಸರು ಎಸ್ ಎನ್ನುವ ಪದದಿಂದ ಪ್ರಾರಂಭವಾಗ್ತದೆ. Her age and your age is same. ಆಕೆಯ ವಯಸ್ಸು ಮತ್ತು ನಿನ್ನ ವಯಸ್ಸು ಒಂದೇ ಆಗಿದೆ. You know her. ನಿನ್ಗೆ ಅವಳು ಯಾರು ಅಂತ ಗೊತ್ತು. She was working in Bangalore. ಅವಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ Now ಇದ್ಲು. she went to another city. That city name starts with B. ಇವಾಗ ಅವಳು ಇನ್ನೊಂದು ಪಟ್ಟಣಕ್ಕೆ ಹೋಗಿದ್ದಾಳೆ. ಆ ಪಟ್ಟಣದ ಹೆಸರು ಬಿ ಇಂದ ಪ್ರಾರಂಭವಾಗ್ತದೆ. I asked her, you are telling so much, why you can't tell who is a person? ನಾನು ಆ ದೇವರ ಸೇವಕನಿಗೆ ಕೇಳಿದೆ, ನೀವು ಎಷ್ಟೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೀರಲ್ಲ, ಆ ವ್ಯಕ್ತಿಯ ಹೆಸರನ್ನು ಯಾಕೆ ಹೇಳ್ತಾ He ಇಲ್ಲ? says, no. What God revealed, I reveal to you. Pray, God will bring the person in your life. ಅವ್ರು ಹೇಳಿರುವಂತ ಮಾತೇನ್ ಗೊತ್ತಾ? ಅವ್ರು ಹೇಳಿದ್ರು, ನನಗೆ ದೇವರು ಏನೆಲ್ಲ ಪ್ರಕಟಿಸ್ತಾನೋ ಅದನ್ನೇ ನಾನು ಹೇಳ್ತೇನೆ, ನೀನು ಪ್ರಾರ್ಥನೆ ಮಾಡಿದಾಗ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ. Before my marriage, my wife Sarita, she was working in Belgaum. ನನ್ನ ಮದುವೆ ಆಗೋದಕ್ಕಿಂತ ಮೊದಲು ನನ್ನ ಹೆಂಡತಿ ಸರಿತಾ ಅವರು ಬೆಳಗಾಂ ಅಲ್ಲಿ ಕೆಲಸ ಮಾಡ್ತಾ ಇದ್ರು. But there
her brother was there, her sister was there, her mother was there. ಮತ್ತು ಆವತ್ತು ಆ ಕೂಟದಲ್ಲಿ ನನ್ನ ಹೆಂಡತಿಯ ತಮ್ಮ ಇದ್ದನು ಮತ್ತು ತಂಗಿ ಇದ್ದಳು, ತಾಯಿ ಕೂಡ ಇದ್ದರು. Nobody thought she is a person. ಯಾರು ಕೂಡ ಅವರೇ ವ್ಯಕ್ತಿ ಅಂತ ಯೋಚನೆ ಮಾಡ್ಲಿಲ್ಲ. I just went home and prayed. ನಾನು ಆ ದಿನ ಮನೆಗೆ ಹೋಗಿ ಪ್ರಾರ್ಥನೆ I was ಮಾಡಿದೆ. seeking. I know the will of God. ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ಗೆ ಗೊತ್ತು ಇದು ದೇವರ ಚಿತ್ತ ಅಂತ. I was seeking God. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. Then after 1 month she came. ಒಂದ್ ತಿಂಗಳಾದ್ಮೇಲೆ ಅವಳು ಬಂದ್ಲು. Then the Lord spoke to me. She is a person. ಅವತ್ತು ದೇವ್ ನನ್ನೊಟ್ಟಿಗೆ ಮಾತನಾಡಿ ಹೇಳಿದ, ಅವಳೇ ಆ ವ್ಯಕ್ತಿ. Her name starts with S. Her name is Sarita. ಅವರ ಹೆಸರು ಎಸ್ ಇಂದ ಪ್ರಾರಂಭವಾಗ್ತಿದೆ. ಅವರ ಹೆಸರು ಸರಿತಾ. She went to Bangalore. That I know it. ಅವಳು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು. From there she went to another city called Belgaum. Starts with B. That also I know it. ಅಲ್ಲಿಂದ ಬೆಲ್ಗಾಂ ಎನ್ನುವ ಪಟ್ಟಣಕ್ಕೆ ಹೋಗಿದ್ರು. My only confirmation it is her age. ನನ್ಗೆ ಆ ಪ್ರವಾದನೆಯಲ್ಲಿ ಒಂದೇ ಒಂದು ಖಚಿತವಾಗಿ ಮಾಡ್ಕೊಳ್ಳುವ ಮಾತು ಏನಂದ್ರೆ ಅವರ ವಯಸ್ಸೇನಾಗಿದೆ. Then I asked one of my friends. Then they confirmed, yeah, you are both the same age. ನನ್ನ ಒಬ್ಬ ಸ್ನೇಹಿತನಿಗೆ ನಾನು ಕೇಳಿದೆ ವಯಸ್ಸಿನ ಬಗ್ಗೆ. ಆವಾಗ ಅವ್ರ ಖಚಿತತೆ ಕೊಟ್ಟರು ಏನಂದ್ರೆ, ಹೌದು, ನಿಮ್ಮ ಇಬ್ಬರು ವಯಸ್ಸು ಒಂದೇ ಆಗಿದೆ. Then what I do? What I have to do now? ಮುಂದೆ ನಾನು ಏನ್ ಮಾಡ್ಬೇಕಾಗಿತ್ತು? What God spoke to me is very important. ದೇವರು ನನ್ನೊಟ್ಟಿಗೆ ಮಾತನಾಡಿರುವುದು ಬಹಳ ಮುಖ್ಯ. God said, I will guide you with the skillfulness of my hands. ದೇವರು ಹೇಳಿದ್ದ, ನನ್ನ ಹಸ್ತಗಳಿಂದ ನಾನು ನಿನ್ನನ್ನು ನಡೆಸುವೆನು. I just kept on praying. ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೆ. Then it happened in such a way that our family approached friends whom I know. Then marriage took place. ಅದು ಈ ರೀತಿಯಲ್ಲಿ ನಡೀತು ಏನಂದ್ರೆ, ಅವಳ ಕುಟುಂಬದವರು ಮತ್ತು ನನ್ನ ಸ್ನೇಹಿತರಿಗೆ ಮಾತನಾಡಿ ಆ ರೀತಿಯಲ್ಲಿ ಮದುವೆಯ ಮಾತು ಮುಂದಕ್ಕೆ It was very difficult for me. It was very easy for me to take decision. ಆವಾಗ ನಿರ್ಧಾರ ತಗೊಳ್ಳಕ್ಕೆ ನನಗೆ ಕಷ್ಟ ಆಗ್ಲಿಲ್ಲ. ನಿರ್ಧಾರ ತಗೊಳ್ಳಕ್ಕೆ ಬಹಳ ಸುಲಭವಾಯಿತು. Because I heard the voice of the Lord. ಯಾಕಂದ್ರೆ ನಾನು ದೇವರ ಸ್ವರವನ್ನು ಕೇಳಿದೆ. God spoke to me through His word. ದೇವರು ತನ್ನ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ. God spoke to me through prophet also. ದೇವರು ನನಗೆ ಪ್ರವಾದಿಯ ಮೂಲಕ ಕೂಡ ಮಾತನಾಡಿದ. I'm not telling you should have all the experiences. ನಾನು ನಿಮಗೆ ಇಂತಹ ಅನುಭವಗಳು ಆಗ್ಲೇಬೇಕು ಅಂತ ಹೇಳ್ತಾ ಇಲ್ಲ. But you can. And I have met the counselor. I took my counselor's decision also. ನನ್ನ ಸಲಹೆಗಾರರ ಒಂದು ಸಲಹೆ ಕೂಡ ತಗೊಂಡಿದ್ದೇನೆ. Except prophetic confirmation, other 3 is a must for you. ಮತ್ತು ಪ್ರವಾದನೆಯ ಒಂದು ಖಚಿತತೆಯ ಮಾತನ್ನು ಬಿಟ್ಟು ಬೇರೆ 3 ವಿಷಯಗಳು ನಿಮಗಾಗಿ ಕಡ್ಡಾಯವಾಗಿವೆ. If you know it, I tell you, you will enjoy your life. ನಿಮಗೆ ಆ ವಿಷಯಗಳು ಗೊತ್ತಾದಾಗ ನೀವು ನಿಮ್ಮ ಜೀವನವನ್ನು ಆನಂದಿಸ್ತೀರಿ. My life is an open book. Everybody knows it. How is my life? How is my family life? ನನ್ನ ಜೀವನವು ಒಂದು ತೆರೆದಿರುವಂತಹ ಪುಸ್ತಕದ ಹಾಗಿತ್ತು. ಎಲ್ಲರಿಗೆ ನನ್ನ ಜೀವನದಲ್ಲಿ ಏನಾಗಿದೆ ಅಂತ ಗೊತ್ತಿದೆ. Let me tell you one more point and I'll close it. ನಾನು ನಿಮಗೆ ಒಂದು ಪಾಯಿಂಟ್ ಅನ್ನು ಹೇಳಿ ಮುಗಿಸ್ತೇನೆ. As young people, we will have a lot of dreams. ಯವನಸ್ಥರಾಗಿ ನಮಗೂ ಬಹಳಷ್ಟು ಕನಸುಗಳಿರ್ತವೆ. I asked some people, what type of girl you want to marry? ನಾನು ಕೆಲವರಿಗೆ ಕೇಳಿದೆ, ಎಂತ ಹುಡುಗಿಗೆ ಮದುವೆ ಆಗ್ಬೇಕು ಅಂತ. Don't want anything now. Very prayerful girl enough. ಕೆಲವು ಜನರು ಹೇಳಿದ್ರು, ಅಣ್ಣ ಬೇರೆ ಯಾವುದೇ ಮಾತು ಬೇಕಾಗಿಲ್ಲ, ಬಹಳ ಪ್ರಾರ್ಥನೆ ಮಾಡುವಂತ ಹುಡುಗಿ ಸಿಕ್ಕರೆ ಸಾಕು. Then slowly they will tell, she should be beautiful. ಕೊನೆದಾಗಿ ಹೇಳ್ತಾರೆ ಏನಂದ್ರೆ, ಅಣ್ಣ ಸ್ವಲ್ಪ ಸುಂದರವಾಗಿರ್ಬೇಕು, her height should be there, this ಸ್ವಲ್ಪ ಎತ್ತರವಾಗಿರ್ಬೇಕು, her hair should be like this, ಕೂದಲು ಹಿಂಗಿರ್ಬೇಕು. listen, ಈ ಕಡೆ ಕೇಳಿ, let me tell you Bible. ನಾನು ನಿಮಗೆ ಸತ್ಯವೇದ ತೋರಿಸ್ತೇನೆ. This was my dream when I came to know the truth when I was a bachelor. ನಾನು ಒಬ್ಬಂಟಿಕನಾಗಿದ್ದಾಗ, ಮದುವೆ ಆಗದಿದ್ದಾಗ ಈ ವಾಕ್ಯವು ನನ್ನ ಕನಸಾಗಿತ್ತು. Let's turn our Bible to book of Proverbs 31st chapter. ನಮ್ಮ ಬೈಬಲ್ಗಳನ್ನು ನಾವು ಜ್ಞಾನೋಕ್ತಿ 31ನೇ ಅಧ್ಯಾಯಕ್ಕೆ ತಿರುಗಿಸೋಣ. Every brother, every sister, every unmarried person should know this. ಪ್ರತಿಯೊಬ್ಬ ಸಹೋದರನು ಸಹೋದರಿಯು ಮದುವೆ ಆಗದಂತ ವ್ಯಕ್ತಿಗೆ ಈ ವಾಕ್ಯ ಗೊತ್ತಿರಬೇಕು. There is no need for you to dream about celebrities, anybody outside, heroines. ಮೂವಿಯಲ್ಲಿ ಕಾಣುವಂತ ಹೀರೋಯಿನ್ ಗಳ ಬಗ್ಗೆ ಕನಸು ಕಾಣುವುದು ಬೇಕಾಗಿಲ್ಲ ನಿಮಗೆ. This is your dream girl. ಈ ವ್ಯಕ್ತಿಯು ನಿಮ್ಮ ಕನಸಿನ ಹುಡುಗಿ ಆಗಿರ್ತಾರೆ. Proverbs 31st chapter from verse 10 to 31. ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ 22 scriptures. Read it again and again. 22 ವಾಕ್ಯಗಳಿವೆ. ಪದೇ ಪದೇ ಈ ವಾಕ್ಯಗಳನ್ನು ಓದ್ಕೊಳ್ಳಿ. This talks about a virtuous woman. ಈ ವಾಕ್ಯಗಳು ಗುಣವತಿಯಾದ ಸತಿಯ ಬಗ್ಗೆ ಮಾತಾಡ್ತಿದೆ. When she comes in your life is blessed. ಅವಳು ನಿಮ್ಮ ಜೀವನದಲ್ಲಿ ಬಂದಾಗ ನಿಮ್ಮ ಜೀವನವು ಆಶೀರ್ವಾದ ಉಳ್ಳದಾಗಿರುತ್ತದೆ. And all the unmarried girls, ಮತ್ತು ಎಲ್ಲ ಮದುವೆ ಆಗದೆ you ಇದ್ದಂತ should ಹುಡುಗಿಯರಿಗೆ read this Proverbs 31st chapter
from verse 10 to 31 and understand it and get a revelation of these 22 scriptures. ಮತ್ತು ನೀವು ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಾಕ್ಯದಿಂದ 31ನೇ ವಾಕ್ಯವರೆಗೆ ಓದ್ಕೊಳ್ಬೇಕು. ಈ 22 ವಾಕ್ಯಗಳ ಪ್ರಕಟಣೆ ನಿಮ್ಗೆ ಸಿಗ್ಬೇಕು. This is the women Bible suggests us for marriage. ಮತ್ತು ಮದುವೆಗಾಗಿ ಇಂತಹ ಸ್ತ್ರೀಯನ್ನು ಸತ್ಯವೇದವು ಸಲಹೆ ಮಾಡ್ತದೆ. Let me read 3 verses. ನಾನು 3 ವಾಕ್ಯಗಳನ್ನು ಓದ್ತೇನೆ. Proverbs 31 verse 10, 11 and 12. ಜ್ಞಾನೋಕ್ತಿ 31ನೇ ಅಧ್ಯಾಯ 10, 11, 12. Who can find a virtuous woman? For her praise is far above rubies. The heart of her husband does safely trust in her, so that he shall have no need of spoil. She will do him good, not evil, all the days of her life. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. Hallelujah. I just Hallelujah. read only 3 scriptures. You have to read all 22, okay? ನಾನು ಇವಾಗ 3 ವಾಕ್ಯಗಳನ್ನು ಮಾತ್ರ ಓದಿದ್ದೇನೆ. ನೀವು 22 ವಾಕ್ಯಗಳನ್ನು The ಓದ್ಕೊಳ್ಬೇಕು. virtuous woman is a wonderful person. ಗುಣವತಿಯಾದ ಸ್ತ್ರೀಯು ಬಹಳ ಅದ್ಭುತವಾಗಿರುವ ವ್ಯಕ್ತಿ. She is more precious than the rubies. ಎಲ್ಲ ಹವಳಕ್ಕಿಂತಲೂ ಬಹಳ ಅಮೂಲ್ಯವಾಗಿದ್ದಾಳೆ. Her husband's heart safely trusts in her. ಆಕೆಯ ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಇಡ್ತದೆ. She will do him good, not evil, all the days of her life. ಅವಳು ಆತನಿಗೆ ಒಳ್ಳೆದನ್ನೇ ಹಿತವನ್ನೇ ಮಾಡ್ತಾಳೆ ಜೀವಮಾನವೆಲ್ಲ. Many years I have taken the scripture and I have prayed, Father, I thank you. You are going to give me a virtuous woman. ಮತ್ತು ಅನೇಕ ವರ್ಷಗಳವರೆಗೆ ನಾನು ಈ ವಾಕ್ಯಗಳನ್ನು ತಗೊಂಡು ಪ್ರಾರ್ಥನೆ ಮಾಡಿದ್ದೇನೆ ಅಂದ್ರೆ, ತಂದೆಯೇ ನನಗಾಗಿ ಗುಣವತಿಯಾದ ಸ್ತ್ರೀಯನ್ನು ಕೊಡ್ತಿ, ಅದಕ್ಕಾಗಿ ವಂದನೆ. Before marriage. ಮದುವೆ ಆಕಿಂತ So ಮೊದಲು many years together I prayed. ಅನೇಕ ವರ್ಷದವರೆಗೆ ನಾನು ಪ್ರಾರ್ಥನೆ Thank you, Lord. ಮಾಡಿದ್ದೇನೆ. The person whom you are going to bring, my heart will safely trust in her. She will do me good, not evil, all the days of my life. ಅಪ್ಪ, ನನ್ನ ಹೃದಯದಲ್ಲಿ ನೀನ್ ತರುವಂತ ಸ್ತ್ರೀಯು ಅವಳು ಯಾವಾಗಲೂ ನನಗೆ ಒಳ್ಳೆದನ್ನೇ ಮಾಡ್ತಾಳೆ ಜೀವಮಾನವೆಲ್ಲ. Hallelujah. And one more scripture. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. Same 31 verse 30. 30ನೇ ವಾಕ್ಯ, 31ನೇ ಅಧ್ಯಾಯದಲ್ಲಿಯೇ 30ನೇ ವಾಕ್ಯ ನೋಡ್ಕೊಳ್ಳೋಣ. Favor is deceitful and beauty is vain, but a woman that fears the Lord, she shall be praised. ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. Beauty is vain. ಮತ್ತು ವಾಕ್ಯ ಹೇಳ್ತಾ ಇದೆ, ಸೌಂದರ್ಯವು ನೆಚ್ಚತಕ್ಕದಲ್ಲ. You want to marry a beautiful girl? ನೀವು ಸೌಂದರ್ಯವಾಗಿರುವಂತ ಹುಡುಗಿಗೆ ಮದುವೆ That ಆಗ್ಬೇಕಾ? is not a criteria here. ಅಲ್ಲಿ ಸತ್ಯವೇದದಲ್ಲಿ ಅದೇ ಒಂದು ಅರ್ಹತೆ ಅಲ್ಲ. The woman that fears the Lord shall be praised. ಈ ವಾಕ್ಯ ಹೇಳ್ತಾ ಇದೆ, ಯೆಹೋವನಲ್ಲೇ ಭಯಭಕ್ತಿ ಉಳ್ಳವಳೇ ಸ್ತೋತ್ರಕ್ಕೆ ಪಾತ್ರಳು. Hallelujah. I tell you with all my heart. ನಾನು ನನ್ನ ಹೃದಯ ಪೂರ್ತಿಯಾಗಿ ಹೇಳ್ತೇನೆ. I prayed, God, I never prayed for a beautiful girl. God, give me a beautiful girl. ನಾನು ಎಂದಿಗೂ ದೇವರೇ ನನಗೆ ಸುಂದರವಾಗಿರೋ ಹುಡುಗಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಲಿಲ್ಲ. I prayed only one prayer. ನಾನು ಒಂದೇ ಪ್ರಾರ್ಥನೆ ಮಾಡಿದ್ದೆ. Let the person who comes in my life, let her be a Proverb 31. ನಾನು ಪ್ರಾರ್ಥನೆ ಮಾಡಿರುವಂತ ವಿಷಯ ಏನಂದ್ರೆ, ನನ್ನ ಜೀವನದಲ್ಲಿ ಬರುವಂತ ಆ ವ್ಯಕ್ತಿಯು ಆಕೆಯು ಜ್ಞಾನೋಕ್ತಿ 31ನೇ ಅಧ್ಯಾಯದ ಪ್ರಕಾರವಾಗಿರಲಿ. Let her understand Proverb 31. ಅವಳು ಜ್ಞಾನೋಕ್ತಿ 31ನೇ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಿ. Let her have a revelation of Proverb 31. ಅವಳಿಗೆ ಜ್ಞಾನೋಕ್ತಿ 31ನೇ ಅಧ್ಯಾಯದ ಪ್ರಕಟಣೆ ಸಿಗಲಿ. I am telling you, beloved. ನಾನು ನಿಮ್ಗೆ ಹೇಳ್ತೇನೆ, 24 years, I never had any problem. 24 ವರ್ಷಗಳಾಗಿವೆ, ನನಗೆ ಯಾವುದೇ ಸಮಸ್ಯೆ We ಆಗಿಲ್ಲ. enjoyed our married life. ನಮ್ಮ ಮದುವೆಯ ಜೀವನವನ್ನು ನಾವು ಆನಂದಿಸ್ತಾ My ಇದ್ದೇವೆ. life is an open book. Even my children know it. ನನ್ನ ಜೀವನವು ಒಂದು ತೆರೆದಂತ ಪುಸ್ತಕವಾಗಿದೆ, ನನ್ನ ಮಕ್ಕಳಿಗೆ ಕೂಡ ಗೊತ್ತಿದೆ. If your life is built on God's word, you will be a blessed person. ನಿಮ್ಮ ಜೀವನವು ದೇವರ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಿದ್ರೆ ನೀವು ಆಶೀರ್ವಾದ ಉಳ್ಳ ವ್ಯಕ್ತಿ And ಆಗಿದ್ದೀರಿ. girls whom you are going to dream for your marriage, ಮತ್ತು ಹುಡುಗಿಯರೇ, ನೀವು ಯಾವ ವ್ಯಕ್ತಿಗೆ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತೀರಾ? that person should have a vision. He should be a man of faith. ಮತ್ತು ಆ ವ್ಯಕ್ತಿಯು ಆತನಿಗೆ ದರ್ಶನವಿರಬೇಕು, ಅವನು ನಂಬಿಕೆಯ ವ್ಯಕ್ತಿ ಆಗಿರ್ಬೇಕು. 3 things remember. You need a counselor. God will speak to you through His word. God Himself will speak
through His voice to you. 3 ವಿಷಯಗಳನ್ನ ನೆನಪಿಟ್ಕೊಳ್ರಿ. ಮೊದಲನೇದು ನಿಮಗೆ ಸಲಹೆಗಾರರಿರ್ಬೇಕು. ಎರಡನೇದು ದೇವರು ತಾನೇ ವಾಕ್ಯದ ಮೂಲಕ ಮಾತಾಡ್ತಾನೆ. ಮೂರನೇದು ದೇವರು ನಿಮಗೆ ತನ್ನ ಸ್ವರದ ಮೂಲಕ ಮಾತಾಡ್ತಾನೆ. And when you enter into a marriage, you will know this is God's will for me. This person God has given. When you have that assurance, oh, your marriage is wonderful. ನೀವು ಮದುವೆ ಒಳಗೆ ಹೆಜ್ಜೆ ಇಟ್ಟಾಗ ನಿಮಗೆ ಗೊತ್ತಾಗ್ತದೆ ಈ ವ್ಯಕ್ತಿಯು ನನಗಾಗಿ ಇರುವ ವ್ಯಕ್ತಿ, ಈ ವ್ಯಕ್ತಿಯು ದೇವರ ಚಿತ್ತವಾಗಿದೆ. ಆವಾಗ ನಿಮ್ಮ ಜೀವನವು, ನಿಮ್ಮ ಮದುವೆಯ ಜೀವನವು ಸಫಲವಾಗ್ತದೆ. Grace provided. ಕೃಪೆಯು ಒದಗಿಸಿದೆ. You have a faith inside. ನಿಮ್ಮೊಳಗಡೆ ನಂಬಿಕೆ ಇದೆ. That is a supernatural faith. ಅದು ಅನೈಸರ್ಗಿಕವಾಗಿರುವ When ನಂಬಿಕೆ. you understand God's word, ನೀವು ದೇವರ ವಾಕ್ಯವನ್ನು ಕಲ್ತ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ, release it, ಅದನ್ನು ಬಿಡುಗಡೆ ಮಾಡಿದಾಗ you can possess it. ನೀವು ಸ್ವಾಧೀನ In the ಮಾಡ್ಕೊಳ್ಳಿ. right time, you will be married. ಸಮಯಕ್ಕೆ ಸರಿಯಾಗಿ ತಕ್ಕ ಸಮಯದಲ್ಲಿ ನಿಮ್ಗೆ ಮದುವೆ ಆಗ್ತದೆ. A right person you will marry. ಮತ್ತು ಸರಿಯಾದ ವ್ಯಕ್ತಿಗೆ ಮದುವೆ ಆಗ್ತದೆ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Father, we pray in the name of Jesus. ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Open our eyes of understanding ನಮ್ಮ ತಿಳುವಳಿಕೆಯ ಕಣ್ಣನ್ನು ತೆರೆ. to possess, Lord, by faith all that grace has provided. ಕೃಪೆಯು ಒದಗಿಸುವುದೆಲ್ಲವನ್ನು ನಂಬಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳುವುದು. Especially pray for all the unmarried people. ವಿಶೇಷವಾಗಿ ಮದುವೆಯಾಗದಂತೆ ಇರುವಂತ ಎಲ್ಲ ಸಹೋದರ ಸಹೋದರಿಗಾಗಿ I pray for ಪ್ರಾರ್ಥಿಸ್ತೇವೆ. the parents also. ಅವರ ತಂತಾಯಂದಿರಿಗೆ ಕೂಡ ಪ್ರಾರ್ಥಿಸ್ತೇವೆ. Open their eyes of understanding ಅವರ ತಿಳುವಳಿಕೆಯ ಕಣ್ಣುಗಳಂತೆ to seek your will. ನಿನ್ನ ಚಿತ್ತವನ್ನೇ ಅವರು ಹುಡುಕುವಂತೆ. And I pray every marriage should be a testimony for God's will, God's plan and purpose. ಮತ್ತು ನಾನು ಪ್ರಾರ್ಥಿಸ್ತೇನೆ ಪ್ರತಿಯೊಬ್ಬರ ಮದುವೆಯು ದೇವರ ಚಿತ್ತಕ್ಕಾಗಿ, ದೇವರ ರಾಜ್ಯಕ್ಕಾಗಿ ಸಾಕ್ಷಿಯಾಗಿರಲಿ. The name of Jesus should be exalted through their marriage. ಅವರ ಮದುವೆಗಳ ಮೂಲಕ ಯೇಸುವಿನ ನಾಮವೇ In ಮೇಲಕ್ಕೆತ್ತಲ್ಪಡಲಿ. Jesus' name we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. ಆಮೆನ್.